ಹೆಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಇನ್ನೂ ಮಿಡ್ ಟರ್ಮ್ ಎಕ್ಸಾಮಿಗೆ, ಕರ್ನಾಟಕದಲ್ಲಿರುವಂಥ ಮಿಡ್ ಟರ್ಮ್ ಎಕ್ಸಾಮಿಗೆ ಇನ್ನೂ ಟೈಮ್ ಇದೆ. 6ನೇ ತಾರೀಕಿನವರೆಗೂ ಟೈಮ್ ಇದೆ. ಸೊ ಅಲ್ಲಿವರೆಗೂ ಎಷ್ಟು ಮ್ಯಾಕ್ಸಿಮಮ್ ಚಾಪ್ಟರ್ಗಳಾಗ್ತಾವೋ ಅಷ್ಟು ಕವರ್ ಅಪ್ ಮಾಡೋನು. ಅದಾದಮೇಲೆ ಫಿಸಿಕ್ಸ್ಗೆ ಅದು ಬೇರೆ ಸಬ್ಜೆಕ್ಟಿಗೂ ಕೂಡ ಟೈಮ್ ಕೊಡೋಣಂತೆ. ಸೊ ಫಸ್ಟ್ ರೀಪ್ರೊಡಕ್ಟಿವ್ ಹೆಲ್ತ್. ಏನಿದು ರೀಪ್ರೊಡಕ್ಟಿವ್ ಹೆಲ್ತ್? ಸೊ ರೀಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಏನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಹೆಲ್ತ್. ಅಕಾರ್ಡಿಂಗ್ ಟು WHO, ಹೆಲ್ತ್ ಮೀನ್ಸ್ ಇಟ್ ಈಸ್ ದ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ಆ್ಯಂಡ್ ಬಿಹೇವಿಯರಲ್ well-beingness of an organism is called as the health. Health does not mean that only free from the diseases. ರೋಗರಹಿತ ದೇಹ, ರೋಗರಹಿತ ಸ್ಥಿತಿಗೆ ಹೆಲ್ದಿ ಅಂತ ಅನ್ನೋದಿಲ್ಲ. ಸೊ ಅದ್ರ ಜೊತೆಗೇನಿರಬೇಕು, ಸೋಷಿಯಲಿ ವೆಲ್ ಬೀಯಿಂಗ್ ಇರಬೇಕು, ಮೆಂಟಲಿ, ಫಿಸಿಕಲಿ, ಬಿಹೇವಿಯರಲಿ ವೆಲ್ ಬೀಯಿಂಗ್ ಇತ್ತು ಅಂತಂದರೆ ಅಂಥ ಒಂದು ಸ್ಟೇಟ್ಗೆ ಏನಂತ ಕರಿತೀರಿ? ಹೆಲ್ತ್ ಅಂತ ಕರಿತೀರಿ. ಸೊ ಹಂಗಿತ್ತಂದರೆ ಇಲ್ಲಿ ಕ್ವಶನ್ ಅರೈಸ್ ಆಗುತ್ತೆ, ವಾಟ್ ಈಸ್ ಅ ರೀಪ್ರೊಡಕ್ಟಿವ್ ಹೆಲ್ತ್? ಸೊ it is nothing but reproductive health means, according to same WHO, reproductive health means it is a state of complete physical, mental, behavioral and social well-beingness of an organism with all the aspects of reproduction is called as the reproductive health. Reproductive health anta karitiri. What is reproductive health? It is a state of complete physical, mental and social and even the behavioral well-beingness of an organism with all the aspects of reproduction is called as the reproductive health anta karitivi. So this about this reproductive health, most of the programs were operated under the RCH ಏನು ಮಾಡ್ತದೆ? ರೀಪ್ರೊಡಕ್ಟಿವ್ ಪ್ರೋಗ್ರಾಮ್ಗಳನ್ನು ಆಪರೇಟ್ ಮಾಡ್ತದೆ. ರೀಪ್ರೊಡಕ್ಟಿವ್ ಪ್ರೋಗ್ರಾಮ್ಗಳನ್ನು ಅಥವಾ ದಿಸ್ ರೀಪ್ರೊಡಕ್ಟಿವ್ ಹೆಲ್ತ್ಗಳ ಬಗ್ಗೆ ಇರುವಂತಹ ಪ್ರೋಗ್ರಾಮ್ಗಳನ್ನು ಇನಿಷಿಯೇಟ್ ಮಾಡೋರು ಯಾರು? RCH, ರೀಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಅಂತ ಹೇಳ್ತೀವಿ. ರೀಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ RCH ಪ್ರೋಗ್ರಾಮ್ಸ್ಗಳು ಅಂತ ಕರಿತೀವಿ. ಸೊ these RCH programs having some of the important programs. RCH operates some of the important ಪ್ರೋಗ್ರಾಮ್ಗಳು. RCH ಅಂಡರಲ್ಲಿ ಆಪರೇಟ್ ಆಗುವಂಥ ಪ್ರೋಗ್ರಾಮ್ಗಳು ಯಾವ್ಯಾವು ಅಂತಂದರೆ, ಒಂದು ಗಿವಿಂಗ್ ಅವೇರ್ನೆಸ್ ಅಬೌಟ್ ದಿ ರೀಪ್ರೊಡಕ್ಷನ್ ಇನ್ ದ ಪೀಪಲ್. ಸೊ ಪೀಪಲ್ಸಲ್ಲಿ ರೀಪ್ರೊಡಕ್ಷನ್ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು ಮತ್ತು ರೀಪ್ರೊಡಕ್ಟಿವ್ ಹೆಲ್ದಿ ರೀಪ್ರೊಡಕ್ಷನ್ ಬಗ್ಗೆನೂ ಕೂಡ ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು. ಫಸ್ಟ್ ಒನ್. Second one, educating people about the birth control methods, care of pregnant mother and postnatal care of the mother and the child, and ಅದರ ಜೊತೆಗೆ importance of breastfeeding to the baby and equal opportunities for the male and female child. ಇವೆಲ್ಲವೂ ಕೂಡ ಈ RCH ಏನೈತಲ್ಲ ಅದು ಆಪರೇಟ್ ಮಾಡ್ತದೆ. and even giving awareness about the population explosion and social evils, problems that are related to population explosion. So proper birth control methods ಎಲ್ಲ ಯೂಸ್ ಮಾಡಲಿಲ್ಲ ಅಂದರೆ ಏನಾಗ್ತದೆ? ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತದೆ. ಆ್ಯಂಡ್ ಆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇಂದ ಏನು ತೊಂದರೆಗಳಾಗ್ತಾವು ಅದರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಪ್ರೋಗ್ರಾಮ್ಸ್ ದಟ್ ಆರ್ ಆಪರೇಟೆಡ್ ಬೈ ದಿ RCH. ವಾಟ್ ಆರ್ ದ ಪ್ರೋಗ್ರಾಮ್ಸ್ ಆಪರೇಟೆಡ್ ಬೈ RCH ಅಂತ ಕೇಳಿದರೆ, ಒಂದು ಗಿವಿಂಗ್ ಅವೇರ್ನೆಸ್ ಅಬೌಟ್ ದಿ ರೀಪ್ರೊಡಕ್ಷನ್ ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್, ಹೆಲ್ದಿ ರೀಪ್ರೊಡಕ್ಷನ್ ಬಗ್ಗೆ ನಾವು ಏನು ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು. ಎಜುಕೇಟಿಂಗ್ ಪೀಪಲ್ ಅಬೌಟ್ ದಿ ಬರ್ತ್ ಕಂಟ್ರೋಲ್ ಮೆಥಡ್ಸ್, ಬರ್ತ್ ಕಂಟ್ರೋಲ್ ಮೆಥಡ್ಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು. ಕೇರ್ ಆಫ್ ದಿ ಪ್ರೆಗ್ನೆಂಟ್ ಮದರ್ and postnatal care for the child and the mother, and importance of breastfeeding to the young one, ಅಥವಾ ಅದರ ಜೊತೆಗೆ giving equal opportunities to the both male as well as the female child. So these are the very important points that programs that are initiated by the operated by the RCH.
ಹೆಚ್. ಸೊ ದೆನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಏನು ಪಾಪ್ಯುಲೇಷನ್ ಅಂದರೆ ಏನು? ಫಸ್ಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಮೇಲೆ ವಿಚಾರ ಮಾಡೋಣ. ಮೊದಲು ಪಾಪ್ಯುಲೇಷನ್ ಅಂದರೆ ಏನು? ವಾಟ್ ಈಸ್ ಪಾಪ್ಯುಲೇಷನ್? ಪಾಪ್ಯುಲೇಷನ್ ಮೀನ್ಸ್ ಜನಸಂಖ್ಯೆ ಅಂತ ಕರಿತೀವಿ. ಏನು ಹಂಗಂದ್ರೆ the sum total of organisms living in a particular habitat is called as the population. The sum total of organisms belong to particular species. Sum total of species of organisms living in one particular geographical area is called as the population of that area ಅಂತ ಕರಿತೀವಿ. The sum total of species of organisms living in one particular geographical area is called as the population of that particular area. ಒಂದು geographical ಏರಿಯಾದಲ್ಲಿ ವಾಸಿಸ್ತಾ ಇರುವಂಥ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ ಆಫ್ ಆರ್ಗ್ಯಾನಿಸಮ್ಗಳ ಗುಂಪು, ಅದಕ್ಕೆ ನಾವೆಂತ ಕರಿತೀವಿ? ಪಾಪ್ಯುಲೇಷನ್ ಅಂತ ಕರಿತೀವಿ. ಹಂಗಿತ್ತ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತಂದರೆ ಏನು? ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತಂದರೆ ಜನಸಂಖ್ಯಾ ಸ್ಫೋಟ. ಜನಸಂಖ್ಯಾ ಸ್ಫೋಟ ಅಂತ ಕರಿತೀರಿ. ಹಂಗಿತ್ತಂದರೆ ಈ ಜನಸಂಖ್ಯಾ ಸ್ಫೋಟ ಅಂತಂದ್ರೆ ಏನು? ವಾಟ್ ಈಸ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್? ಸೊ ಈ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ನಿಂದ ಆಗುವಂತಹ ತೊಂದರೆಗಳೇನು? ಓಕೆ, ಸೊ ಅದನ್ನು ಈ ಚಾಪ್ಟರಲ್ಲಿ ಇನಿಷಿಯೇಟ್ ಮಾಡ್ತೀವಿ. ಸೊ ನೋಡ್ತಾ ಹೋಗ್ರಿ. ಇನ್ 1900 ದ ಎಂಟೈರ್ ವರ್ಲ್ಡ್ ಪಾಪ್ಯುಲೇಷನ್ ಈಸ್ ಅಬೌಟ್ 2 ಬಿಲಿಯನ್, ಅಂದರೆ 2000 ಮಿಲಿಯನ್ ಇತ್ತು. 1900 ಅಲ್ಲಿ 1900ನೇ ಇಸ್ವಿ ಒಳಗೆ ದ ಎಂಟೈರ್ ವರ್ಲ್ಡ್ ಪಾಪ್ಯುಲೇಷನ್ ಈಸ್ ಮೆಜರ್ಡ್ ಅಬೌಟ್ 2 ಬಿಲಿಯನ್ ಅಥವಾ 2000 ಮಿಲಿಯನ್ ಇತ್ತು. ಬಟ್ ಬೈ ದಿ 2000, 100 ವರ್ಷಗಳದೊಳಗೆ, ಬೈ ದಿ 2000 ಇಟ್ ಈಸ್ ಅಬೌಟ್ 6 ಬಿಲಿಯನ್. ಅಂದರೆ 100 ವರ್ಷದೊಳಗೆ ಎಷ್ಟು ಹೆಚ್ಚಿಗಾಯಿತು? 4 ಬಿಲಿಯನ್ದಷ್ಟು ಹೆಚ್ಚಾಯಿತು. ಹೌದು. ಸೊ ಇನ್ ಅಬೌಟ್ 1900 ದ ವರ್ಲ್ಡ್ ಪಾಪ್ಯುಲೇಷನ್ ಈಸ್ ಮೆಜರ್ಡ್ ಟು ಬಿ ಅಬೌಟ್ 2 ಬಿಲಿಯನ್ ಪಾಪ್ಯುಲೇಷನ್ ಇತ್ತು, ಅಂದರೆ 2000 ಮಿಲಿಯನ್ ಇತ್ತು. ಬಟ್ ಬೈ ದಿ 2000 ಇಸ್ವಿ ಒಳಗೆ ಬಂದಾಗ ಎಷ್ಟಾಗಿತ್ತು? ಇಟ್ ಈಸ್ ರಾಕೆಟೆಡ್. ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಟು 6 ಬಿಲಿಯನ್. ದಟ್ ಈಸ್ ದ ರೇಟ್ ಹೌ ದ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್. ಅದೇ ಇಂಡಿಯಾದಲ್ಲಿ ಬಂದರೆ, ಇನ್ ಇಂಡಿಯಾ ಪಾಪ್ಯುಲೇಷನ್ ವಾಸ್ ಅಬೌಟ್ 350 ಮಿಲಿಯನ್ ಇತ್ತು. ಯಾವಾಗ? ಬೈ ದಿ ಟೈಮ್ ಆಫ್ ಇಂಡಿಪೆಂಡೆನ್ಸ್. By the time of independence, the population of India is measured about the 350 million. But it reached to 1 billion by 2000. 2000 ಇಸ್ವಿಗೆ ಬರೋದ್ರಾಗೆ 1 ಬಿಲಿಯನ್ ಆಯಿತು. 2011ಕ್ಕೆ ಬರೋದ್ರೊಳಗೆ 1.2 ಬಿಲಿಯನ್ ಆಯಿತು. ಸೊ 1947ರಲ್ಲಿ ಎಷ್ಟಿತ್ತು ಪಾಪ್ಯುಲೇಷನ್? 350 ಮಿಲಿಯನ್ ಇತ್ತು, ಮಿಲಿಯನ್. ಬಟ್ ಅದೇ 2000 ಇಸ್ವಿಗೆ ಬರೋದ್ರಾಗೆ 1 ಬಿಲಿಯನ್ ಆಯಿತು. 2011 ಮೇಯಲ್ಲಿ ಜನಗಣತಿ ಆಯ್ತು ನೋಡು, ಆವಾಗ ಎಷ್ಟಿತ್ತು? 1.2 ಬಿಲಿಯನ್ ಆಯಿತು, 120 ಕೋಟಿ ಆಯಿತು. ಸೊ ದಿಸ್ ಈಸ್ ಹೌ ದ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್. Not increasing, it is rocketing. It is very much rocketing. So according to 2011 census report, population growth rate is it was about less than 2%. That is 20,000 per year. 20,000 ಅಲ್ಲಿ 20 per year ಇತ್ತು. The rate which our population could increase rapidly. So this is a rate how the population is increasing very rapidly. So ಇದೆಲ್ಲ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಈ ಪಾಪ್ಯುಲೇಷನ್ ಅಷ್ಟು ಹೆವಿ ರೇಟ್ ಒಳಗೆ ಇನ್ಕ್ರೀಸ್ ಆಗಲಿಕ್ಕೆ ಮುಖ್ಯ ಕಾರಣ ಏನು? ವಾಟ್ ಆರ್ ದ ಮೇನ್ ರೀಸನ್ಸ್ ಫಾರ್ ದಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಪಾಪ್ಯುಲೇಷನ್ ಚೇಂಜ್? ಪಾಪ್ಯುಲೇಷನ್ ಚೇಂಜ್ ಆಗಲಿಕ್ಕೆ ಮುಖ್ಯ ಕಾರಣ ಪಾಪ್ಯುಲೇಷನ್ ಚೇಂಜ್ ಈಸ್ ಈಕ್ವಲ್ ಟು, ಒಂದು ಫಾರ್ಮುಲಾ ಹೇಳ್ತೇನೆ. ಪಾಪ್ಯುಲೇಷನ್ ಚೇಂಜ್ ಈಸ್ ಈಕ್ವಲ್ ಟು ಬರ್ತ್ ರೇಟ್ ಪ್ಲಸ್
immigration, okay, birth rate plus immigration minus death rate plus emigration. So ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರಿ. ಪಾಪ್ಯುಲೇಷನ್ ಈಸ್ ರಾಕೆಟಿಂಗ್ ಅಥವಾ ಇಟ್ ಈಸ್ ಚೇಂಜಿಂಗ್. It is because it depends on some of the factors. What are the factors on which the population change depends ಅಂತಂದ್ರೆ ಈ ಫಾರ್ಮುಲಾ ನೆನ್ಪಿಟ್ಕೋರಿ. ಬರ್ತ್ ರೇಟ್ ಪ್ಲಸ್ ಇಮಿಗ್ರೇಷನ್ ಮೈನಸ್ ಡೆತ್ ರೇಟ್ ಪ್ಲಸ್ ಎಮಿಗ್ರೇಷನ್. ಒನ್ ಬೈ ಒನ್ ಕಲಿತಾ ಹೋಗೋನು. ಬರ್ತ್ ರೇಟ್ ಅಂತಂದ್ರೆ ಏನು? ವಾಟ್ ಈಸ್ ಬರ್ತ್ ರೇಟ್? What is birth rate? First, ಇದನ್ನ ಅರ್ಥ ಮಾಡ್ಕೊಳ್ಳೋಣ. Birth rate means the ratio, the number of births per capita. ಹಂಗೆ ಹೇಳ್ಕೊತ ಕೊಡೋದ್ರಾಗ ಭಾಳ ಟೈಮ್ ಹೋಗ್ತದೆ. ಸೊ ಬರ್ತ್ ರೇಟ್ ಅಂದರೆ ದಿ ನಂಬರ್ ಆಫ್ ಬರ್ತ್ಸ್ ಪರ್ ಕ್ಯಾಪಿಟಾ. ಸೊ ನಂಬರ್ ಆಫ್ ಬರ್ತ್ಸ್ ಪರ್ ಕ್ಯಾಪಿಟಾ ಈಸ್ ಕಾಲ್ಡ್ ಆಸ್ ದಿ ಬರ್ತ್ ರೇಟ್. ಅಂದ್ರೆ ಅರ್ಥ ಏನು ಅಂತಂದ್ರೆ ಇಲ್ಲಿ ನೋಡ್ರಿ, number of births by total population. Number of births by total population is called as the birth rate. Andre number of births per capita is called as the birth rate. The ratio of number of births to the total population is called as the birth rate. ಹಿಂಗೂ ಹೇಳ್ಬೋದು. ಓಕೆ, ಸೊ ಅನ್ಕೋರಿ, ಒಂದು ಏರಿಯಾ ಐತಿ. ಒಂದು ಏರಿಯಾ ಒಳಗೆ 1,000 ಜನ ವಾಸ ಮಾಡ್ಲಿಕ್ಕತ್ತಾರ. ಆ 1,000 ಜನಕ್ಕೆ 10 ಬರ್ತ್ಗಳು ಆಗ್ತವೆ. ಅಂದರೆ ಆ ಏರಿಯಾದ ಬರ್ತ್ ರೇಟ್ ಎಷ್ಟು? 10 ಟೋಟಲ್ ಬರ್ತ್ಸ್ ಆ್ಯಂಡ್ ಟೋಟಲ್ ಪಾಪ್ಯುಲೇಷನ್ 1000 ಇತ್ತು. ಸೊ ಇದನ್ನು ಡಿವೈಡ್ ಮಾಡಿದರೆ ಯು ವಿಲ್ ಗೆಟ್ 0.01. 0.01 ಈಸ್ ದ ಬರ್ತ್ ರೇಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ವಾಟ್ ಈಸ್ ಬರ್ತ್ ರೇಟ್? ದ ಟೋಟಲ್ ದ ನಂಬರ್ ಆಫ್ ಬರ್ತ್ಸ್ ಪರ್ ಕ್ಯಾಪಿಟಾ ಈಸ್ ಕಾಲ್ಡ್ ಆಸ್ ದಿ ಬರ್ತ್ ರೇಟ್. ಓಕೆ, ಈ ಬರ್ತ್ ರೇಟ್ ಹೆಚ್ಚಾದಂಗ ಪಾಪ್ಯುಲೇಷನ್ ಕೂಡ ಏನಾಗ್ತದೆ? ಹೆಚ್ಚಾಗ್ತದೆ. ಬರ್ತ್ ರೇಟ್ ಇನ್ಕ್ರೀಸಸ್, ಪಾಪ್ಯುಲೇಷನ್ ಆಲ್ಸೋ ಬಿ ಇನ್ಕ್ರೀಸಸ್. ನೆಕ್ಸ್ಟ್, ಇಮಿಗ್ರೇಷನ್. What is immigration? Imi andre to enter ಅಂತ ಅರ್ಥ. What is immigration? The process in which some people or a population moving into the habitat in search of good facilities like food and habitat and even the education purpose ಅಲ್ಲಿ ಬೇರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಬರೋದಕ್ಕೆ ಇಮಿಗ್ರೇಷನ್ ಅಂತ ಕರೀತಾರೆ. ಒಂದು ಏರಿಯಾ ಐತಿ, ಅದರೊಳಗೆ ಮೊದಲು 1000 ಜನ ಇದ್ರು. ಇಲ್ಲಿ ಒಳ್ಳೆ ಕಂಡೀಷನ್ಸ್ ಅದ, ಒಳ್ಳೆ ಸಿಸ್ಟಮ್ ಅದ, ಆ್ಯಂಡ್ ಆಹಾರ ಎಲ್ಲವೂ ಸಿಗ್ತದೆ, ಫೆಸಿಲಿಟೀಸ್ ಅದ. ಹೀಗಾಗಿ ಬೇರೆ ಕಡೆಯಿಂದ ಇನ್ನೊಂದು 500 ಜನ ಈ ಏರಿಯಾಕ್ಕೆ ಬಂದರು. ಟೋಟಲ್ ಪಾಪ್ಯುಲೇಷನ್ ಏನಾಯಿತು? 1500 ಆಯಿತು. ದ್ಯಾಟ್ ಈಸ್ ಇಮಿಗ್ರೇಷನ್. ಅಂದರೆ ಒಂದು ಏರಿಯಾದಲ್ಲಿ ಇಮಿಗ್ರೇಷನ್ ಹೆಚ್ಚಾಯಿತು ಅಂದರೆ, ಇಫ್ ಇಮಿಗ್ರೇಷನ್ ಇನ್ ಒನ್ ಪರ್ಟಿಕ್ಯುಲರ್ ಏರಿಯಾ ಇನ್ಕ್ರೀಸಸ್, ದೆನ್ ವಾಟ್ ಹ್ಯಾಪನ್ಸ್? ಪಾಪ್ಯುಲೇಷನ್ ಈಸ್ ಆಲ್ಸೋ ಇನ್ಕ್ರೀಸಸ್. ಪಾಪ್ಯುಲೇಷನ್ ಕೂಡ ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್, ಡೆತ್ ರೇಟ್. ವಾಟ್ ಈಸ್ ಡೆತ್ ರೇಟ್? ಇಲ್ಲ ಹೇಳಿದ್ರಲ್ಲ ಡೆಫಿನೇಷನ್ ಇದೇ ಥರ, ನಂಬರ್ ಆಫ್ ಡೆತ್ಸ್ ಪರ್ ಕ್ಯಾಪಿಟಾ. ನಂಬರ್ ಆಫ್ ಡೆತ್ಸ್ ಪರ್ ಕ್ಯಾಪಿಟಾ ಈಸ್ ಕಾಲ್ಡ್ ಆಸ್ ದಿ ಡೆತ್ ರೇಟ್ ಅಂತ ಹೇಳ್ತೀರಿ. ಓಕೆ, ಸೊ ಡೆತ್ ರೇಟ್ ಇನ್ಕ್ರೀಸ್ ಆಯ್ತು. ಡೆತ್ ರೇಟ್ ಇನ್ಕ್ರೀಸ್ ಆಯಿತು ಅಂದರೆ ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತದೆ. ಸರಿಯಾಗಿ ರಿಲೇಷನ್ಶಿಪ್ ಅರ್ಥ ಮಾಡ್ಕೊರಿ. ಇಲ್ಲಿ ರಿಲೇಷನ್ಸ್ ಏನೇನು ಇರ್ತದೆ ಅಂಥೇಳಿ. ಬರ್ತ್ ರೇಟ್ ಇನ್ಕ್ರೀಸಸ್, ಪಾಪ್ಯುಲೇಷನ್ ಇನ್ಕ್ರೀಸಸ್, ರೈಟ್? ಇಮಿಗ್ರೇಷನ್ ಇನ್ಕ್ರೀಸಸ್, ಪಾಪ್ಯುಲೇಷನ್ ಇನ್ಕ್ರೀಸಸ್. ನೆಕ್ಸ್ಟ್, ಡೆತ್ ರೇಟ್ ಡಿಕ್ರೀಸಸ್, ಡೆತ್ ರೇಟ್ ಇನ್ಕ್ರೀಸಸ್, ಪಾಪ್ಯುಲೇಷನ್ ಡಿಕ್ರೀಸಸ್. ಲಾಸ್ಟ್ ಒನ್, ಎಮಿಗ್ರೇಷನ್. ಎಮಿಟ್ ಅಂತಂದ್ರೆ ಇಟ್ ಈಸ್ ಅ ಕಂಡೀಷನ್ ಇನ್ ವಿಚ್ ದಿ
a population moving out of the habitat in search of good facilities and food, ಎಜುಕೇಷನ್, ಎವ್ರಿಥಿಂಗ್. ಸೊ ಯಾವುದೋ ಒಂದು ಕಾರಣಕ್ಕೆ ಒಂದು ಏರಿಯಾದಿಂದ ಹೊರಗೆ ಹೋಗುವಂಥ ಪ್ರೊಸೆಸ್ ವಲಸೆ ಹೋಗೋದು ಅಂತ ಕರಿತೀವಿ. ಸೊ ಎಮಿಗ್ರೇಷನ್. ಸೊ ಒಂದು ಏರಿಯಾದಿಂದ ಪಾಪ್ಯುಲೇಷನ್ ಹೊರಗೆ ಹೋಗ್ಯದ ಅಂತಂದರೆ ದೆನ್ ಅಲ್ಲಿ ಪಾಪ್ಯುಲೇಷನ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಸೊ ಹೆನ್ಸ್ ಎಮಿಗ್ರೇಷನ್ ಇನ್ಕ್ರೀಸಸ್, ಇನ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ ಪಾಪ್ಯುಲೇಷನ್ decreases. These are the some factors on which this population change depends. Not just these factors, population change even depends on this increased population, even depends on the some of the important factors. ಏನು, increased medical facilities and better living conditions. What are the other reasons for the population change? Increased medical facilities and for better conditions. So it is also one of the factor on which this population depends. So rapid decline in the death rate down ಆಗ್ಲಿಗತ್ತದ, ಹಾಗಾಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ಲಿಗತ್ತದ, ಇನ್ನೇ ಕಲ್ತೀರಿ. ಅಂಡ್ ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್, ನೋಡು MMR, ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್ ಹೇಳ್ತೀನಿ ಏನು ಹಂಗಂದ್ರೆ. ಅಂಡ್ ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್, ದೇರ್ ಇಸ್ ಅ ಡೆಕ್ಲಿನಿ ಇನ್ ದ ಡೆತ್ ರೇಟ್ ಕಡಿಮೆ ಆಗಿದ್ದಕ್ಕೆ ಪಾಪ್ಯುಲೇಷನ್ ಹೆಚ್ಚಾಗ್ಲಿರ್ತದೆ, ಡೆತ್ ರೇಟ್ ಹೆಚ್ಚಾದಂಗೆ ಪಾಪ್ಯುಲೇಷನ್ ಡೌನ್ ಆಗ್ತದೆ. ಬಟ್ ಇನ್ನೇ ಕಲ್ತಿರಲ್ಲ ಇಲ್ಲಿ ನೋಡು, ಡೆತ್ ರೇಟ್ ಹೆಚ್ಚಾದಂಗೆ ಪಾಪ್ಯುಲೇಷನ್ ಡೌನ್ ಆಗ್ತದೆ, ಡೆತ್ ರೇಟ್ ಡೌನ್ ಐತೆ ಪಾಪ್ಯುಲೇಷನ್ ಹೆಚ್ಚಾಗ್ತದೆ. ಸೊ ಡೆಕ್ಲಿನಿ ಇನ್ ದ ಡೆತ್ ರೇಟ್, ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್ ಆ್ಯಂಡ್ ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್ ಅಂಡ್ ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್ ಏನಾಗ್ಲಿರ್ತದೆ, ಡೌನ್ ಆಗ್ಲಿಗತ್ತಾವು ಬಿಕಾಸ್ ಆಫ್ ಇಂಪ್ರೂವ್ಡ್ ಮೆಡಿಕಲ್ ಫೆಸಿಲಿಟೀಸ್. ಅದರಿಂದ ಪಾಪ್ಯುಲೇಷನ್ ಏನಾಗ್ಲಿರ್ತದೆ, ಇನ್ಕ್ರೀಸ್ ಆಗ್ಲಿರ್ತದೆ. ಸರ್ ಹಂಗಿತ್ತಂದ್ರೆ ಏನ್ರಿ ಇದು ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್, ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್ ಅಂದರೆ? ಮಾರ್ಟಿಲಿಟಿ ರೇಟ್ ಅಂದ್ರೂ ಒಂದ, ಡೆತ್ ರೇಟ್ ಅಂದ್ರೂ ಒಂದ. ತಿಳಿತು? ಮದರ್ಸ್ ಡೆತ್ ರೇಟ್ ಏನಾಗ್ತಿತ್ತು, ಮೊದಲಿನ ಕಾಲದಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಇರಲಿಲ್ಲ, ಹಾಗಾಗಿ ಡ್ಯೂರಿಂಗ್ ದ ಚೈಲ್ಡ್ ಬರ್ತ್ ಮದರರೇ ಸತ್ತೋಗ್ಬಿಡ್ತಿದ್ರು, ಇಲ್ಲಾಂದರೆ ಮಗುವರೇ ಸತ್ತೋಗ್ಬಿಡ್ತಿತ್ತು. ಬಟ್ ಡ್ಯೂ ಟು ಇನ್ಕ್ರೀಸ್ ಮೆಡಿಕಲ್ ಫೆಸಿಲಿಟಿ ಏನಾಗ್ಬಿಟ್ಟಿದೆ, ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್ ಡೌನ್ ಆಗಿದೆ, ಹಾಗಾಗಿ ಪಾಪ್ಯುಲೇಷನ್ ರೈಸ್ ಆಗಿದೆ. ಆ್ಯಂಡ್ ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್ ಕೂಡ ಡೌನ್ ಆಗಿದೆ, ಹಾಗಾಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ದೀಸ್ ಆರ್ ದ ಸಮ್ ಆಫ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ದಿ ಪಾಪ್ಯುಲೇಷನ್ increase depends. Not only that, population is increasing because of the increased number of people that are in the reproductive age alliruvantaha people the age people kuda ಹೆಚ್ಚಿದೆ. So young age alliruvantaha people ಹೆಚ್ಚಿದೆ. So these are the factors on which the population change depends. So then population change ಆಗೋದ್ರಿಂದ ಏನು ಎಫೆಕ್ಟ್ ಆಗ್ತದೆ? ಸ್ಕೇರ್ಸಿಟಿ. ಇಟ್ ರಿಸಲ್ಟ್ಸ್ ಇನ್ ದ ಸ್ಕೇರ್ಸಿಟಿ ಆಫ್ ದ ಫೆಸಿಲಿಟೀಸ್ ಆ್ಯಂಡ್ ಅದ್ರ ಜೊತೆಗೆ ಫುಡ್ ಆಗಿರ್ಬೋದು, ಕ್ಲಾತ್, ಶೆಲ್ಟರ್, ಇವ್ಯಾವುದು ಎಲ್ಲ ಏನಾಗ್ತದೆ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಪಾಪ್ಯುಲೇಷನ್ ಹೆಚ್ಚಾದಾಗ ದೇರ್ ಶುಡ್ ಬಿ ಕಾಂಪಿಟೇಷನ್ ಫಾರ್ ದಿ ಫೆಸಿಲಿಟೀಸ್. ಸೊ ಹಂಗಿತ್ತಂದರೆ ಹೌ ಟು ಕಂಟ್ರೋಲ್ ದಿ ಪಾಪ್ಯುಲೇಷನ್, ಈ ಚಾಪ್ಟರ್ ಇರೋದೇ ಇದ್ರ ಮೇಲೆ. ಹೌ ಟು ಕಂಟ್ರೋಲ್ ದಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕಾಗಿತ್ತು ಅಂತಂದರೆ ಒಂದು, ಡೆತ್ ರೇಟ್ ಇನ್ಕ್ರೀಸ್ ಆಗಬೇಕು. ಸೊ ಯಾರು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ, ಅದ್ರ ಬದಲಾಗಿ ಏನು ಮಾಡೋದು, ಬರ್ತ್ ರೇಟನ್ನು ಕಡಿಮೆ ಮಾಡೋದು. ಸೊ ವಾಟ್ ಆರ್ ದ ಕಂಟ್ರೋಲಿಂಗ್ ಪಾಪ್ಯುಲೇಷನ್ ಕಂಟ್ರೋಲ್ ಮೆಜರ್ಸ್? ಪಾಪ್ಯುಲೇಷನ್ ಕಂಟ್ರೋಲ್ ಮೆಥಡ್ಸ್ ಇನ್ ಇಂಡಿಯಾ ಮೋಟಿವೇಟ್ ದ ಸ್ಮಾಲರ್ ಫ್ಯಾಮಿಲೀಸ್. ಇಂಡಿಯಾದಲ್ಲಿ ಮೋಟಿವೇಟಿಂಗ್ ದ ಸ್ಮಾಲರ್ ಫ್ಯಾಮಿಲೀಸ್ ಬೈ ಯೂಸಿಂಗ್ ದಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಏನು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಈ ಚಾಪ್ಟರ್ ಕಲಿತೀರಿ. ಆ್ಯಂಡ್ ಗಿವಿಂಗ್ ಅವೇರ್ನೆಸ್ ಅಬೌಟ್ ದಿ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್, ದಟ್ ಈಸ್ ಹಮ್ ದೋ ಹಮಾರೆ ದೋ, ವಿ ಟು ಅವರ್ ಟು. So motivating the smaller family, that is family planning. This family planning is initiated in the year 1951 by Indian government. What is family planning? Planning a smaller family by the husband and wife which contains only 2 children. Planning a small family by husband and wife which contains only 2 children, that is called as the family planning. That is initiated in the year 1951. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. 1951 ನಲ್ಲಿ ಇನಿಷಿಯೇಟ್ ಮಾಡ್ತಾರೆ. ದಟ್ ಈಸ್ ಅ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್. ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ದೇರ್ ಇಸ್ ಅ ವೆಲ್ ಸ್ಲೋಗನ್, ದಟ್ ಈಸ್ ದ ಹಮ್ ದೋ ಹಮಾರೆ ದೋ, ವಿ ಟು ಅವರ್ ಟು. ಸೊ
this even many couples have adopted one child, ನಾನ್ ಚೈಲ್ಡ್ ಅನ್ನು ಅಡಾಪ್ಟ್ ಕೂಡ ಮಾಡ್ಕೊಂಡಿರ್ತಾರೆ. ಸೊ ಏಜ್ ಲಿಮಿಟ್ ಆಫ್ ದಿ ಮ್ಯಾರೇಜ್ ಈಸ್ ರೈಸ್ಡ್ ಟು 18 ಇಯರ್ಸ್ ಇನ್ ಫಿಮೇಲ್ ಆ್ಯಂಡ್ 21 ಇಯರ್ಸ್ ಇನ್ ದ ಮೇಲ್ಸ್. ಮೇಲ್ಸಲ್ಲಿ 21 ಇಯರ್ಸ್ ಆ್ಯಂಡ್ ಫಿಮೇಲಲ್ಲಿ 18 ಇಯರ್ಸ್. ಇಲ್ಲೊಂದು ವರ್ಡ್ ಬಂತು, ಏನು, ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಏನು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತಂದರೆ, ಓಕೆ, ಸೊ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತಂದರೆ ಬರ್ತ್ ಕಂಟ್ರೋಲ್ ಮೆಥಡ್ಸ್ ಆರ್ ಕಾಲ್ಡ್ ಆಸ್ ದಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಕರಿತೀವಿ. What are the contraceptive? The methods which prevents the conceiveness. ಕನ್ಸೀವ್ನೆಸ್ ಅಂದರೆ ಪ್ರೆಗ್ನೆಂಟ್ ಆಗೋದನ್ನು ತಪ್ಪಿಸುವಂಥ ಮೆಥಡ್ಗಳು. ದಟ್ ಈಸ್ ದ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಮೀನ್ಸ್ ದ ಮೆಥಡ್ಸ್ ವಿಚ್ ಪ್ರಿವೆಂಟ್ ದ ಕನ್ಸೀವ್ನೆಸ್ ಅಥವಾ ಬರ್ತ್ ಕಂಟ್ರೋಲ್ ಮೆಥಡ್ಸ್ ಆರ್ ಕಾಲ್ಡ್ ಆಸ್ ದಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್ ಸೋ ಮೆನಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಓಕೆ, ಸೊ ಯಾವುದು ಅಂತಂದರೆ ಒಂದು ನ್ಯಾಚುರಲ್ ಆರ್ ಅ ಟ್ರೆಡಿಷನಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್, ಬ್ಯಾರಿಯರ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್, ಮೆಕ್ಯಾನಿಕಲ್ ಬ್ಯಾರಿಯರ್ ಅಂತ ಹೇಳ್ತೀವಿ, ಇಂಟ್ರಾ ಯುಟ್ರೈನ್ ಡೆವೈಸಸ್ ಐಯುಡೀಸ್, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಆ್ಯಂಡ್ ಇಂಜೆಸ್ಟಬಲ್ ಕಾಂಟ್ರಾಸೆಪ್ಟಿವ್ಸ್ ಆ್ಯಂಡ್ ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ದ್ಯಾಟ್ ಹ್ಯಾಸ್ ಬಿನ್ ಯೂಸ್ಡ್. ಸೊ ಹಂಗಿತ್ತಂದರೆ ಒಂದು ಕಾಂಟ್ರಾಸೆಪ್ಟಿವ್ ಐಡಿಯಲ್ ಅಂತ ಅನಿಸ್ಕೋಬೇಕಾಗಿತ್ತಂದರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ದ್ಯಾಟ್ ಇಟ್ ಶುಡ್ ಹ್ಯಾವ್. ವಾಟ್ ಆರ್ ದ ಐಡಿಯಲ್ ಕಾಂಟ್ರಾಸೆಪ್ಟಿವ್? ಐಡಿಯಲ್ ಕಾಂಟ್ರಾಸೆಪ್ಟಿವ್ಗೆ ಇರಬೇಕಾದಂಥ ಕೆಲವೊಂದಿಷ್ಟು ಗುಣಲಕ್ಷಣಗಳು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಐತಿ ಇದು, 3 ಮಾರ್ಕಿಗೆ ಕೇಳ್ತಾನೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್? ಇಟ್ಸ್ ಮಸ್ಟ್ ಬಿ ಯೂಸರ್ ಫ್ರೆಂಡ್ಲಿ ಇರಬೇಕು, ಈಸಿಲಿ ಅವೈಲಬಲ್ ಇರಬೇಕು, ಎಫೆಕ್ಟಿವ್, ರಿವರ್ಸಿಬಲ್ ಆ್ಯಂಡ್ ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್ಸನ್ನು ಹೊಂದಿರಬೇಕು, ಶುಡ್ ನಾಟ್ interfere with the sexual drive, desire and the sexual act. So it should have these characters, then such contraceptive is called as the ideal contraceptive. Easily user friendly ಇರಬೇಕು, ಈಸಿಲಿ ಅವೈಲಬಲ್ ಆಗ್ತಿರಬೇಕು, ಎಫೆಕ್ಟಿವ್ನೆಸ್ ಇರಬೇಕು, ಮತ್ತು ಅದರಿಂದ ಅದು ರಿವರ್ಸಬಲ್ ಇರಬೇಕು, ಪದೇ ಪದೇ ಯೂಸ್ ಮಾಡುವಂಗಿರಬೇಕು, ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಇರಬಾರ್ದು. ಇವು ಮುಖ್ಯವಾಗಿ ಇರಬೇಕು. Okay, then such contraceptives are said to be the ideal contraceptive. So ಈಗ there are so many different methods of contraceptive. ಯಾವ್ಯಾವು? ಒಂದು ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಆರ್ ಟ್ರೆಡಿಷನಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್ ಅಂತ ಹೇಳ್ತೀರಿ. ಒಂದು ಬ್ಯಾರಿಯರ್ ಮೆಥಡ್ ಬರುತ್ತೆ, ಮೆಕ್ಯಾನಿಕಲ್ ಬ್ಯಾರಿಯರ್ ಸಿಸ್ಟಮ್ ಅಂತೀವಿ. ಇಂಟ್ರಾ ಯುಟ್ರೈನ್ ಡೆವೈಸಸ್, ಓರಲ್ ಕಾಂಟ್ರಾಸೆಪ್ಟಿವ್, ಇಂಜೆಸ್ಟಿಬಲ್ಸ್ ಆ್ಯಂಡ್ ಇವನ್ ದ ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್. ಒನ್ ಬೈ ಒನ್ ಪ್ರತಿಯೊಂದನ್ನು ಕಲಿಯೋನು. ಸೊ ಬಹಳನೇ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಯಾಕೆಂತಂದರೆ ಈ ಚಾಪ್ಟರ್ ಭಾಳ ಸಣ್ಣ ಚಾಪ್ಟರ್ ಆಗಿದ್ದರೂ ಕೂಡ ನೀಟ್ ಮತ್ತು CETಯಲ್ಲಿ ರಿಪೀಟೆಡ್ಲಿ ಪರ್ಟಿಕ್ಯುಲರ್ ಕ್ವಶನ್ಸ್ ಮಾತ್ರ ಬರುತ್ತೆ. ಯಾವ ಬರುತ್ತೆ, ಎದರ ಮೇಲೆ ಯಾವ ಥರ ಕ್ವಶನ್ ಕೇಳ್ತಾನೆ ಅದನ್ನೆಲ್ಲ ಹೇಳ್ತೇನೆ ಇಲ್ಲಿ. ಸೊ ಭಾಳ ಗಮನ ಇಟ್ಟು ಕೇಳ್ರಿ. ಒಂದೇದು ನ್ಯಾಚುರಲ್ ಆರ್ ಟ್ರೆಡಿಷನಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್. ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್, that is main principle of this natural method of contraceptive is avoiding the union of ovum and sperm. ಓಹುಮ್ ಮತ್ತು ಸ್ಪರ್ಮ್ಸ್ ಮೀಟ್ ಆಗದೆ ಇರುವಂಗೆ ನೋಡ್ಕೊಳ್ಳುವಂಥದ್ದು. ದ ನ್ಯಾಚುರಲ್ ಆರ್ ಟ್ರೆಡಿಷನಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್ ಹ್ಯಾಸ್ ದಿ ಮೇನ್ ಮೋಟೋ ಆಫ್ ಅವಾಯ್ಡಿಂಗ್ ಮೀಟಿಂಗ್ ಆಫ್ ದಿ ಓಹುಮ್ ಅಂಡ್ ದಿ ಸ್ಪರ್ಮ್. ಓಹುಮ್ ಮತ್ತು ಸ್ಪರ್ಮ್ ಒಟ್ಟೆ ಮೀಟ್ ಆಗಲಾರ್ದಂಗೆ ನೋಡ್ಕೊಳ್ಳುವಂಥದ್ದು. ದಟ್ ಈಸ್ ಇಟ್ ಅವಾಯ್ಡ್ಸ್ ಸಿಂಗೆಮಿ. It avoids syngamy. Natural method ಅಥವಾ traditional method of contraceptive avoids syngamy, that is meeting of ovum and the sperm. So there are different types of natural method of contraceptive. First one is a periodic absence ಅಂತ ಕರಿತೀರಿ, also be called as the calendar method ಅಂತ ಕರಿತೀರಿ. ಕ್ಯಾಲೆಂಡರ್ ಮೆಥಡ್ ಅಂತ ಕರಿತೀರಿ, ಇಲ್ಲ ಅಂತಂದ್ರೆ ರಿದಮ್ ಮೆಥಡ್ ಅಂತ ಕರಿತೀರಿ. ನೆಕ್ಸ್ಟ್ ಕ್ವೈಟಸ್ ಇಂಟ್ರಪ್ಟಸ್, ದಟ್ ಈಸ್ ವಿಡ್ರಾವಲ್ ಮೆಥಡ್ ಅಂತ ಕರಿತೀರಿ. ಲಾಸ್ಟ್ ಒನ್ ಈಸ್ ದ ಲ್ಯಾಕ್ಟೇಷನಲ್ ಅಮ್ನೇರಿಯಾ ಮೆಥಡ್ ಅಂತ ಕರಿತೀರಿ, ಲ್ಯಾಕ್ಟೇಷನಲ್ ಅಮ್ನೇರಿಯಾ ಮೆಥಡ್. ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ಟ್ರೆಡಿಷನಲ್ ಆರ್ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್. ಒಂದೇದು ಪಿರಿಯಾಡಿಕ್ ಅಬ್ಸೆನ್ಸ್. ಸೊ ಪಿರಿಯಾಡಿಕ್ ಅಬ್ಸೆನ್ಸ್ ಇಟ್ ಈಸ್ ಆಲ್ಸೋ ಬಿ ಕಾಲ್ಡ್ ಆಸ್ ದಿ ರಿದಮ್ ಮೆಥಡ್ ಆರ್ ಕ್ಯಾಲೆಂಡರ್ ಮೆಥಡ್ ಅಂತಲೂ ಕರಿತೀವಿ. This periodic absence or calendar method of contraceptive is practiced by the female. It is practiced by the female where she should have complete knowledge about her own menstruation cycle. ತನ್ನ ಮೆನ್ಸ್ಟ್ರುವೇಷನ್ ಸೈಕಲ್ನ ಕಂಪ್ಲೀಟ್ ನಾಲೆಜ್ ಇರುವಂತಹ
ಪೀರಿಯಡ್ ಟೈಮ್ ಕಂಪ್ಲೀಟ್ ಆಗಿ ಗೊತ್ತಿರುವಂಥ ಮಹಿಳೆ ಇದನ್ನು ಪ್ರಾಕ್ಟೀಸ್ ಮಾಡಬಹುದು. ದಟ್ ಈಸ್ ಪೀರಿಯಾಡಿಕ್ ಅಬ್ಸೆನ್ಸ್ ಆಫ್ ಕಾಂಟ್ರಸೆಪ್ಟಿವ್. ಸೊ ಏನಾಗುತ್ತೆ, ವೇರ್ ಕ್ವೈಟಸ್ ಈಸ್ ಅವಾಯ್ಡೆಡ್ ಸಮ್ ಡೇಸ್ ಪ್ರಿಯರ್ ಆ್ಯಂಡ್ ಸಮ್ ಡೇಸ್ ಆಫ್ಟರ್ ದಿ ಓವುಲೇಷನ್. ಈ ಓವುಲೇಷನ್ ಆಗೋಕ್ಕಿಂತ ಕೆಲವೊಂದಿಷ್ಟು ದಿನ ಮುಂಚೆ, ಓವುಲೇಷನ್ ಆದಮೇಲೆ ಕೆಲವೊಂದಿಷ್ಟು ದಿನ ನಂತರದವರೆಗೂ ಕ್ವೈಟಸ್ಸನ್ನು ಅವಾಯ್ಡ್ ಮಾಡೋದು. ದಟ್ ಈಸ್ ಕ್ಯಾಲೆಂಡರ್ ಮೆಥಡ್ ಅಥವಾ ರಿದಮ್ ಮೆಥಡ್ ಅಥವಾ ಪಿರಿಯಾಡಿಕ್ ಅಬ್ಸೆನ್ಸ್ ಅಂತ ಕರಿತೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಮೆನ್ಸ್ಟ್ರುಯೇಷನ್ ಸೈಕಲ್ ಹೇಳುವಾಗ ಕಂಪ್ಲೀಟ್ ಮೆನ್ಸ್ಟ್ರುಯೇಷನ್ ಸೈಕಲನ್ನು ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ವೇರ್ ಫಸ್ಟ್ 5 days ಕಾಲ್ಡ್ ಆಸ್ ದಿ ಬ್ಲೀಡಿಂಗ್ ಪೀರಿಯಡ್ ಅಂತ ಕರಿತೀವಿ, ಹೌದಾ? ಸೊ ನೆಕ್ಸ್ಟ್ 5 to 10 days, 5 to 13th ಡೇ ವರೆಗೂ ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ದಿ ಪ್ರೊಲೈಫರೇಟಿವ್ ಫೇಸ್ ಅಂತೀವಿ. ಆ್ಯಂಡ್ 14th ಡೇ ಏನಾಗ್ತದೆ, ಮೆನ್ಸ್ಟ್ರುಯೇಷನ್ ಸೈಕಲ್ ಆಗ್ತದೆ. 14th ಡೇ ಮೆನ್ಸ್ಟ್ರುಯೇಷನ್ ಸೈಕಲ್ ಆಗ್ತದೆ, ರೈಟ್? ಸೊ ಹಾಗಾಗಿ ಫಸ್ಟ್ 5 day ಬ್ಲೀಡಿಂಗ್ ಪೀರಿಯಡ್, ಇಟ್ ಈಸ್ ಅ ಡೇಂಜರಸ್ ಪೀರಿಯಡ್ ಫಾರ್ ದಿ ಸೆಕ್ಷುವಲ್ ಇಂಟರ್ಕೋರ್ಸ್. ಯಾಕಂತಂದರೆ ಬ್ಲೀಡಿಂಗ್ ಆಗ್ತಾ ಇರೋದ್ರಿಂದ ಇಟ್ ಈಸ್ ಅನ್ಸೇಫ್, ಬಿಕಾಸ್ ಇನ್ಫೆಕ್ಷನ್ ಚಾನ್ಸಸ್ ಹೆಚ್ಚಿಗೆ ಇರ್ತದೆ. ನೆಕ್ಸ್ಟ್ ಫ್ರಮ್ 5th to 10th day, 5th to 10th day, ಇಟ್ ಈಸ್ ಕಾಲ್ಡ್ ಆಸ್ ದಿ ಸೇಫ್ ಪೀರಿಯಡ್ ಫಾರ್ ದಿ ಸೆಕ್ಷುವಲ್ ಇಂಟರ್ಕೋರ್ಸ್. ಸೇಫ್ ಪೀರಿಯಡ್ ಅಂತ ಕರಿತೀವಿ. ಓಕೆ, ಫ್ರಮ್ 11th day ಟು ಅಪ್ ಟು 7th day, ಯಾಕಂದ್ರೆ 14th day ಏನಾಗ್ತದೆ, ಓವುಲೇಷನ್ ಆಗ್ತದೆ. 14th day ಓವುಲೇಷನ್ ಆಗ್ತದೆ. ಸಮ್ ಡೇಸ್ ಪ್ರಿಯರ್, ಕೆಲವೊಂದಿಷ್ಟು ಜನ ಮುಂಚೆ, ಅಂದರೆ ಅಪ್ ಟು 10ನೇ ದಿನದವರೆಗೂ, ಈ ಕಡೆ 17ನೇ ದಿನದವರೆಗೂ. ಸೊ ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಆಸ್ ದಿ ಅನ್ಸೇಫ್ ಪೀರಿಯಡ್ ಅಂತ ಕರಿತೀವಿ, ಬಿಕಾಸ್ ಇಟ್ ಈಸ್ ಅ ಫರ್ಟೈಲ್ ಡೇಸ್ ಅಂತ ಹೇಳ್ತೀವಿ. ವೇರ್ ಇಫ್ ಕ್ವೈಟಸ್ ಹ್ಯಾಪನ್ಸ್ ಇನ್ ದಿಸ್ ಪೀರಿಯಡ್, ದೇರ್ ಇಸ್ ಅ ಹೈ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಚಾನ್ಸಸ್ ಹೆಚ್ಚಿಗೆ ಇರ್ತದೆ. ಯಾಕೆಂದರೆ ದ ಎಗ್ ಕ್ಯಾನ್ ಸರ್ವೈವ್ ಅಪ್ ಟು 48 hours, 48 to 72 hours ಎಗ್ ಸರ್ವೈವ್ ಆಗ್ತದೆ. ಆ್ಯಂಡ್ ಸ್ಪರ್ಮ್ ಅಬೌಟ್ 48 hours ಸರ್ವೈವ್ ಆಗ್ತದೆ. ಸೊ ಹಂಗಾಗಿ ಆ ಟೈಮಲ್ಲಿ ಏನಾದರೂ ಪೀರಿಯಾಡಿಕ್ ವೇರಿಯೇಷನ್ ಆಯಿತು ಅಂತಂದರೆ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಟೈಮ್ ಬಿಟ್ಟು ಉಳಿದ ಟೈಮಲ್ಲಿ, ಸೊ ಲೈಕ್ 17 to 28th ಡೇ ಏನೈತಿ, ಅಗೇನ್ ಇಟ್ ಈಸ್ ಅ ಸೇಫ್ ಪೀರಿಯಡ್. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್ ಅಂತ ಹೇಳ್ತೀರಿ. ವಾಟ್ ಈಸ್ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್? ಇಟ್ ಈಸ್ ಅ ಕ್ಯಾಲೆಂಡರ್ ಮೆಥಡ್ ಆರ್ ನ್ಯಾಚುರಲ್ ಮೆಥಡ್ ಅಥವಾ ಪೀರಿಯಾಡಿಕ್ ಅಬ್ಸೆನ್ಸ್. ಇಟ್ ಈಸ್ ಪ್ರಾಕ್ಟೀಸ್ಡ್ ಬೈ ದಿ ಫೀಮೇಲ್, ವೇರ್ ಕ್ವೈಟಸ್ ಈಸ್ ಅವಾಯ್ಡೆಡ್ ಸಮ್ ಡೇಸ್ ಪ್ರಿಯರ್ ಆ್ಯಂಡ್ ಸಮ್ ಡೇಸ್ ಆಫ್ಟರ್ ದ ಓವುಲೇಷನ್ ಈಸ್ ಕಾಲ್ಡ್ ಆಸ್ ದಿ ಪೀರಿಯಾಡಿಕ್ ಅಬ್ಸೆನ್ಸ್ ಅಂತ ಕರಿತೀರಿ. ಸೊ ಯು ಶುಡ್ ಅವೇರ್ ಆಫ್ ದೀಸ್ ಪೀರಿಯಡ್ಸ್, ಬಿಕಾಸ್ ಇದರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಸೇಫ್ ಪೀರಿಯಡ್ ಯಾವುದು, ಅನ್ಸೇಫ್ ಯಾವುದು, ಅದ್ರ ಬಗ್ಗೆ ಕೇಳ್ತಾನೆ. ಸೊ ನೆನಪಿಟ್ಟಿರ್ತೀರಿ. ಕ್ವೈಟಸ್ ಇಂಟ್ರಪ್ಟಸ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ವಿಡ್ರಾವಲ್ ಮೆಥಡ್. ಸೊ ಕ್ವೈಟಸ್ ಇಂಟ್ರಪ್ಟಸ್ ಆರ್ ವಿಡ್ರಾವಲ್ ಮೆಥಡ್ ಈಸ್ ದ practiced by the male, where the male genital organ, that is penis, is withdrawn from the female vagina just before the ejaculation of the semen, is called as the coitus interruptus or withdrawal method. You know, it is practiced by the male, where the male genital organ, that is of penis, is withdrawn from the female reproductive system just before the ejaculate. Semen release ಆಗೋಕ್ಕಿಂತ ಮುಂಚೆ ಪೀನಸ್ ಅನ್ನು ವಿಡ್ರಾ ಮಾಡ್ಕೊಳ್ಳುವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ coitus interruptus method. Hence the semen will not enter into the female reproductive tract. ಹಾಗಾಗಿ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಕಡಿಮೆ ಇರುತ್ತೆ. ಸೊ ಇಟ್ ಈಸ್ ನಾಟ್ 100% ಸೇಫರ್ ಮೆಥಡ್. ಇದೂ ಸೇಫ್ ಅಲ್ಲ, 100% ಇದೂ ಸೇಫ್ ಅಲ್ಲ. ಯಾಕೆ ಅಂತಂದರೆ, ಸೊ ದೇರ್ ಮೇ ಬಿ ಸಮ್ ಚೇಂಜಸ್ ಇನ್ ದ ಮೆನ್ಸ್ಟ್ರುಯೇಷನ್ ಸೈಕಲ್, ಪೀರಿಯಡ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ಚೇಂಜ್ ಆಗಬಹುದು ಬಿಕಾಸ್ ಆಫ್ ಸ್ಟ್ರೆಸ್, ಎನ್ಸಿಟಿ ಆ್ಯಂಡ್ ಬೇರೆ ಬೇರೆ ರೀಸನ್ಗೆ. ಸೊ ಕ್ವೈಟಸ್ ಇಂಟ್ರಪ್ಟಸ್ ಮೆಥಡ್ ಈಸ್ ಆಲ್ಸೋ ನಾಟ್ 100% ಸೇಫ್ ಮೆಥಡ್. ಯಾಕೆ ಅಂತಂದರೆ, ಬಿಕಾಸ್ ಸಮ್ಟೈಮ್ಸ್ ಇಜಾಕ್ಯುಲೇಷನ್ ಹ್ಯಾಪನ್ಸ್ ವಿತೌಟ್ ದ ಕಂಟ್ರೋಲ್ ಆಫ್ ದಿ ಮೇಲ್. ವಿತೌಟ್ ಕಂಟ್ರೋಲ್ ಒಂದೊಂದು ಸಾರಿ ಇಜಾಕ್ಯುಲೇಟ್ ಆಗಿಬಿಡ್ತಿರುತ್ತೆ. ಸೊ ಹಂಗಾಗಿ ಇಟ್ ಈಸ್ ನಾಟ್ 100% ಸೇಫ್ ಮೆಥಡ್. ನೆಕ್ಸ್ಟ್ ಒನ್ ಈಸ್ ಲ್ಯಾಕ್ಟೇಷನಲ್ ಅಮ್ನೇರಿಯಾ ಮೆಥಡ್. ಲ್ಯಾಕ್ಟೇಷನಲ್ ಅಮ್ನೇರಿಯಾ ಮೆಥಡ್ ಇಟ್ ಈಸ್ ಅ 100% ಸೇಫರ್ ಮೆಥಡ್. ಯಾಕೆ ಅಂತಂದರೆ, ವೇರ್ it depends on the principle that the menstruation cycle ceases temporarily up to 6 months of the parturition.
ಮೆನ್ಸ್ಟ್ರುವೇಷನ್ ಸೈಕಲ್ ಸೀಸ್ ಆಗ್ತದೆ ಅಪ್ ಟು 6 months ಆಫ್ ದಿ ಪಾರ್ಚುರೇಷನ್. ಯಾಕೆಂದರೆ ಅಂಟಿಲ್ ಅನ್ಲೆಸ್ ದ ಫೀಮೇಲ್ ಈಸ್ ಬ್ರೆಸ್ಟ್ ಫೀಡಿಂಗ್ ದೇರ್ ಇಸ್ ನೋ ಮೆನ್ಸ್ಟ್ರುವೇಷನ್ ಸೈಕಲ್ ಇನ್ ಹರ್ ಬಾಡಿ. ಅಂಟಿಲ್ ದ ಫೀಮೇಲ್ ಈಸ್ ಬ್ರೆಸ್ಟ್ ಫೀಡಿಂಗ್ ದೇರ್ ಇಸ್ ನೋ ಮೆನ್ಸ್ಟ್ರುವೇಷನ್ ಸೈಕಲ್ ಇನ್ ದ ಫಿಮೇಲ್ ಬಾಡಿ. ಸೊ ಮೆನ್ಸ್ಟ್ರುವೇಷನ್ ಸೈಕಲ್ ಇಲ್ಲ ಅಂದರೆ ಓಹಮ್ ರಿಲೀಸ್ ಆಗುವಂಥ ಚಾನ್ಸಸ್ ಇಲ್ಲ. ಸೊ ಹೆನ್ಸ್ ಇಟ್ ಈಸ್ ಅ ಸೇಫ್ ಮೆಥಡ್. ಅದು ಲ್ಯಾಕ್ಟೇಷನಲ್ ಅಮ್ನೇರಿಯಾ ಮೆಥಡ್ ಅಂತ ಹೇಳ್ತೀರಿ. ನೆಕ್ಸ್ಟ್ ಒನ್ ಈಸ್ ದ ಬ್ಯಾರಿಯರ್ ಮೆಥಡ್. ಮೆಕ್ಯಾನಿಕಲ್ ಬ್ಯಾರಿಯರ್ ಅಥವಾ ಫಿಸಿಕಲ್ ಬ್ಯಾರಿಯರ್ಸ್ ಅಂತ ಹೇಳ್ತೀವಿ. ಸೊ ಬ್ಯಾರಿಯರ್ ಮೆಥಡ್ ವೇರ್ ಸಮ್ ಫಿಸಿಕಲ್ ಬ್ಯಾರಿಯರ್ಸ್ ಆರ್ ಯೂಸ್ಡ್ ಟು ಅವಾಯ್ಡ್ ದಿ ಮೀಟಿಂಗ್ ಆಫ್ ದಿ ಸ್ಪರ್ಮ್ ಅಂಡ್ ದಿ ಓಹುಮ್. ಸ್ಪರ್ಮ್ ಮತ್ತು ಓಹುಮ್ ಮೀಟ್ ಆಗ್ಲಾರ್ದಂಗೆ ಸಮ್ ಮೆಕ್ಯಾನಿಕಲ್ ಅಥವಾ ಫಿಸಿಕಲ್ ಬ್ಯಾರಿಯರ್ಸ್ಗಳನ್ನು ಯೂಸ್ ಮಾಡುವಂಥದ್ದು. ದಟ್ ಈಸ್ ದ ಬ್ಯಾರಿಯರ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್. ದ ಬ್ಯಾರಿಯರ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್ ಸಮ್ ಫಿಸಿಕಲ್ ಆರ್ ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಆರ್ ಯೂಸ್ಡ್ ಟು ಅವಾಯ್ಡ್ ದಿ ಯೂನಿಯನ್ ಆಫ್ ಅಥವಾ ಮೀಟಿಂಗ್ ಆಫ್ ಸ್ಪರ್ಮ್ ಅಂಡ್ ದಿ ಓಹುಮ್. ಸಚ್ ಬ್ಯಾರಿಯರ್ಸ್ ಆರ್ ಲೈಕ್ ಕಾಂಡಮ್ಸ್, ಡಯಾಫ್ರಮ್ಸ್ ಅಂಡ್ ಸರ್ವಿಕಲ್ ಕ್ಯಾಪ್ಸ್ ಅಂಡ್ ಓಲ್ಡ್ಸ್. ಸೊ ಅದರಲ್ಲಿ ಒಂದೇದ್ದು ಕಾಂಡಮ್. ಸೊ ಕಾಂಡಮ್ ಇಟ್ ಈಸ್ ದ ಥಿನ್ ರಬ್ಬರ್ ಶೀತ್. ಇಲ್ಲಿದೆ ನೋಡು, ಥಿನ್ ಟ್ರಾನ್ಸ್ಪರೆಂಟ್ ರಬ್ಬರ್ ಶೀತ್ ಅಂತ ಹೇಳ್ತೀವಿ. ಥಿನ್ ಟ್ರಾನ್ಸ್ಪರೆಂಟ್ ರಬ್ಬರ್ ಶೀತ್. ಸೊ ದಟ್ ಈಸ್ ಯೂಸ್ಡ್ ಬೈ ದಿ ಮೇಲ್ ಓವರ್ ದಿ ಪೆನಿಸ್ ಡ್ಯೂರಿಂಗ್ ದ ಸೆಕ್ಷುವಲ್ ಇಂಟರ್ಕೋರ್ಸ್. ಸೊ when the semen is released, then the semen is collected inside this pouch, this condom. As a result, the sperms will not reach the ovum, and that is the condom. The first one is the condom. Condom is the thin transparent rubber sheath. So it is used by the male over the penis, so that whenever the semen released during the intercourse, it is collected inside this rubber sheath, that is condom. Hence the sperms will not reach the eggs. Therefore fertilization and pregnancy do not occur. Next, there is a female condom. This female condom is also be called as the diaphragm anta karitiri. You can see female condoms are called as the diaphragm anta karitiri. So this covers the vagina and the cervix. Anna cover ಮಾಡ್ತದ. So these condoms are used just before this coitus, so that whenever the semen is released to the female, then this semen will not reach the cervical canal. cervix canal ಗೆ ಅದು ರೀಚ್ ಆಗೋದೇ ಇಲ್ಲ. ಸೊ ಅಲ್ಲೇ ಟ್ರ್ಯಾಪ್ ಆಗ್ತದೆ. ಸೊ ದಟ್ ಈಸ್ ಫೀಮೇಲ್ ಕಾಂಡಮ್, ಡಯಾಫ್ರಾಮ್ ಅಂತ ಕರಿತೀವಿ. ಪಾಪರ್ಲಿ ನೌನ್ ಕಾಂಡಮ್ಸ್ ಯಾವುದು ಅಂತಂದರೆ ದಟ್ ಈಸ್ ನಿರೋಧ್ ಅಂತ ಹೇಳ್ತೀವಿ. ನಿರೋಧ್ ಈಸ್ ಅ ಪಾಪ್ಯುಲರ್ ಕಾಂಡಮ್ ಫಾರ್ ಮೇಲ್ಸ್. ಓಕೆ, ದೆನ್ ಏನು ಮಾಡುತ್ತೆ ಈ ಕಾಂಡಮ್ಗಳು? ದೀಸ್ ಕಾಂಡಮ್ಸ್ why these condoms are very popular contraceptive method? Because they protect the user from the sexually transmitting diseases. ಗಳಿಂದ ಪ್ರೊಟೆಕ್ಟ್ ಮಾಡ್ತದೆ. ಯಾಕಂದರೆ ಮೇಲ್ ಆ್ಯಂಡ್ ಫೀಮೇಲ್ ಡಿಸ್ಚಾರ್ಜ್ ಏನದ ಎರಡು ಕೂಡ್ಲಾರ್ದಂಗೆ ನೋಡ್ಕೊಳ್ತದೆ. ಇಟ್ ಈಸ್ ಡಿಸ್ಪೋಸೇಬಲ್, ಈಸಿಲಿ ಡಿಸ್ಪೋಸೇಬಲ್ ಇರುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಸೆಲ್ಫ್ ಇನ್ಸರ್ಟೆಡ್ ಆ್ಯಂಡ್ ದೇರ್ ಬೈ ದೇರ್ ಇಸ್ ನೋ privacy. It gives the privacy to the user ಗೆ ಪ್ರೈವಸಿಯನ್ನು ಪ್ರೊವೈಡ್ ಮಾಡ್ತದೆ. ಸೊ ದೀಸ್ ಆರ್ ದ ರೀಸನ್ಸ್ ವೈ ಕಾಂಡಮ್ ಈಸ್ ಮೋರ್ ಪಾಪ್ಯುಲರ್ ಕಾಂಟ್ರಸೆಪ್ಟಿವ್ ಡೆವೈಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬ್ಯಾರಿಯರ್ ಮೆಥಡ್ ಅಲ್ಲಿ ಸೆಕೆಂಡ್ ಒನ್ ಈಸ್ ದ ಡಯಾಫ್ರಾಮ್ಸ್, ಸರ್ವಿಕಲ್ ಕ್ಯಾಪ್ಸ್ ಅಂಡ್ ಓಲ್ಡ್ಸ್. So made these diaphragm, cervical caps and olds, these are made up of the rubber. So these are inserted into the female reproductive tract. So these are during the coitus ಏನು ಮಾಡ್ತಾರೆ, ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಒಳಗೆ ಇದನ್ನು ಇನ್ಸರ್ಟ್ ಮಾಡಿರ್ತಾರೆ. These diaphragm, cervical caps, olds, they block the sperm entry into the cervix. Cervix ಒಳಗೆ sperm entry ಆಗ್ಲಾರ್ದಂಗೆ ನೋಡ್ಕೊಂತಾವು. Most important, these diaphragms are reusable. They can be reused. So these diaphragms contain the spermicidal
ಕ್ರೀಮ್ಸ್, ಸ್ಪರ್ಮಿಸಿಡಲ್ ಕ್ರೀಮ್ಸ್ ಅಂತಂದರೆ ದೀಸ್ ಆರ್ ದ ಕ್ರೀಮ್ಸ್ ದ್ಯಾಟ್ ಕಿಲ್ಸ್ ದಿ ಸ್ಪರ್ಮ್ಸ್. ರಿಲೀಸ್ ಆದಂಥ ಸ್ಪರ್ಮ್ಸನ್ನು ಕೊಲ್ಲುವಂಥ ಕ್ರೀಮ್ಗಳಿಗೆ ಸ್ಪರ್ಮಿಸಿಡಲ್ ಕ್ರೀಮ್ಸ್ ಅಂತ ಕರಿತೀರಿ. ಜಲೀಸ್ ಆ್ಯಂಡ್ ಫೋಮ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇವುಗಳು ಏನು ಮಾಡ್ತವೆ, ದೇ ಕಿಲ್ ದ ಸ್ಪರ್ಮ್ಸ್. ಓಕೆ, ಸೊ ದೀಸ್ ಆರ್ ಅಬೌಟ್ ದಿ ಡಯಾಫ್ರಾಮ್ ಆ್ಯಂಡ್ ಸರ್ವಿಕಲ್ ಕ್ಯಾಪ್ಸ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪಕ್ಕಾ ಕ್ವಶನ್ ನೀಟ್ಗೂ ಇರುತ್ತೆ, ಥಿಯರಿಗೂ ಇರುತ್ತೆ ಆ್ಯಂಡ್ ಸಿ ಟಿಗೂ ಇರುತ್ತೆ. ಇದ್ರ ಮೇಲೆ ಪಕ್ಕಾ ಕ್ವಶನ್. ಇಂಟ್ರಾ ಯುಟರೈನ್ ಡೆವೈಸಸ್. ಇಂಟ್ರಾ ಮೀನ್ಸ್ ಇನ್ಸೈಡ್ ಅಂತ ಅರ್ಥ. Uterine means uterus and devices. Intrauterine devices, the devices that are inserted into the uterus of the female to avoid the pregnancy, called as the intrauterine devices. These are the physical systems that are inserted into the female reproductive tract, that is uterus, to prevent the pregnancy, called as the intrauterine devices. IUDs anta karitiri. So these IUDs are very effective ಏನಂತೀರಿ ಬರ್ತ್ ಕಂಟ್ರೋಲ್ ಮೆಥಡ್ಸ್. ಸೊ ಏನು ಅಂತಂದರೆ ದೀಸ್ ಯುಟರೈನ್ಸ್, ದೀಸ್ IUDs ಆರ್ ಆಫ್ 3 ಟೈಪ್ಸ್. ಒಂದು ನಾನ್ ಮೀಡಿಯೇಟೆಡ್ IUD, ಕಾಪರ್ ರಿಲೀಸಿಂಗ್ IUD ಆ್ಯಂಡ್ ಹಾರ್ಮೋನ್ ರಿಲೀಸಿಂಗ್ IUD. IUDs ಆರ್ ಆಫ್ 3 ಟೈಪ್ಸ್. ಯಾವ್ಯಾವು? ಒಂದು ಕಾಪರ್ ರಿಲೀಸಿಂಗ್ IUD, ನಾನ್ ಮೀಡಿಯೇಟೆಡ್ IUD, ಇನ್ನೊಂದು ಹಾರ್ಮೋನ್ ರಿಲೀಸಿಂಗ್ IUD ಅಂತ ಹೇಳ್ತೀರಿ. ಅದ್ರಾಗ ಒಂದೇದ್ದು ಕಾಪರ್ ರಿಲೀಸಿಂಗ್ IUD. So what are the copper releasing IUDs? Intrauterine devices that having the copper wire wounded over it. ಇಲ್ಲಿ ನೋಡ್ಬೋದು IUD ಐತಿ. ಇಲ್ಲಿ ಇದ್ರ ಮೇಲೆ ಏನು ಮಾಡ್ಯಾರ, ಕಾಪರ್ ವೈರ್ ಅನ್ನ wound ಮಾಡ್ಯಾರ. ಓಕೆ, ಕಾಪರ್ ವೈರ್ ಅನ್ನು wound ಮಾಡಿರ್ತಾರೆ. ದಟ್ ಆರ್ ಇನ್ಸರ್ಟೆಡ್ ಇನ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಇಲ್ಲಿ ನೋಡ್ಬೋದು ನೀವು. ಓಕೆ, ಕಾಪರ್ ವೈರ್ ಉಂಡ್ ಮಾಡ್ಯಾರ. ಸರ್ ಕಾಪರ್ ವೈರ್ ಯಾಕೆ ಉಂಡ್ ಮಾಡಿರ್ತಾರೆ? ಕಾಪರ್ ಏನು ಕೆಲಸ? ಸೊ ಕಾಪರ್ ವೈರ್ ರಿಲೀಸಸ್ ದ ಕಾಪರ್ ಅಯಾನ್ಸ್. ದೀಸ್ ಕಾಪರ್ ಅಯಾನ್ಸ್ ಸಪ್ರೆಸಸ್ ದ ಮೋಟಿಲಿಟಿ ಅಥವಾ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ದಿ ಸ್ಪರ್ಮ್ ದ ಫರ್ಟಿಲೈಸಿಂಗ್ ಕೆಪಾಸಿಟಿಯನ್ನು ಕಡಿಮೆ ಮಾಡ್ತದೆ ಅಥವಾ ಸ್ಪರ್ಮ್ ಮೋಟಿಲಿಟಿಯನ್ನು ಡಿಕ್ರೀಸ್ ಮಾಡ್ತದೆ. ದಿಸ್ ಪಾಯಿಂಟ್, ಐಡಿಯಲ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. So in copper releasing IUD, it has the copper wire wounded over it. Because this copper wire releases the copper ions, this copper ions suppresses the motility of the sperm athwa it decreases the fertilizing capacity of the sperm. Then what are the examples for copper releasing IUDs? Copper T, copper 7 hingirutte, and multilode 375. So these are the examples for copper releasing IUDs. So copper releasing IUDs having the copper wire wounded over it. So these copper wire releases the copper ions. Copper ions suppresses the sperm motility and even it decreases the fertilizing capacity of the sperm. Okay. So next one is the non-mediated IUDs. Non-mediated IUDs, these are the rubber ಏನಂತೀರಿ, ದೇ ಆರ್ ಮೇಡ್ ಅಪ್ ಆಫ್ ರಬ್ಬರ್ಸ್ ಇಂದ ಮಾಡಲಾಗಿರ್ತದೆ, ಹಿಂಗಿರುತ್ತೆ. ಸೊ ದೀಸ್ ಆರ್ ನಾನ್ ಮೀಡಿಯೇಟೆಡ್ ಫಿಸಿಕಲ್ ಸಿಸ್ಟಮ್, ಜಸ್ಟ್ ಫಿಸಿಕಲ್ ರಬ್ಬರ್ ಇರುತ್ತೆ. ಸೊ ಇಟ್ ಈಸ್ ಇನ್ಸರ್ಟೆಡ್ ಇನ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್. ಫೀಮೇಲ್ ಯೂಟರಸ್ ಒಳಗೆ ಇನ್ಸರ್ಟ್ ಮಾಡಿರ್ತಾರೆ. ಸೊ ದೀಸ್ ಹ್ಯಾವಿಂಗ್ ದಿ ಸ್ಪರ್ಮ್ಯಾಸಿಡಲ್ಗಳಿರುತ್ತೆ ಅದರಲ್ಲಿ. ಸೊ ದೀಸ್ ಸ್ಪರ್ಮ್ಯಾಸಿಡಲ್ ದೇ ಕಿಲ್ ದ ಸ್ಪರ್ಮ್ಸ್ ಅಥವಾ ದೇ ಡಿಕ್ರೀಸ್ ದ ಮೋಟಿಲಿಟಿ ಆಫ್ ದ ಸ್ಪರ್ಮ್. ಇದನ್ನು ಇನ್ಸರ್ಟ್ ಮಾಡ್ತಾರೆ, ಈ ವೈರ್ ಜಗದಾಗ ಹೊರಗಡೆ ಬಂದ್ಬಿಡುತ್ತೆ, ಸಿಂಪಲ್. ಸೊ ಎಕ್ಸಾಂಪಲ್ ಲೀಪೀಸ್ ಲೂಪ್ ಅಂತ ಹೇಳ್ತೀವಿ. ಲೀಪೀಸ್ ಲೂಪ್ ಈಸ್ ಎಕ್ಸಾಂಪಲ್ ಫಾರ್ ದಿ ನಾನ್ ಮೀಡಿಯೇಟೆಡ್ IUD. ಲಾಸ್ಟ್ ಒನ್ ಈಸ್ ದ ಹಾರ್ಮೋನ್ ರಿಲೀಸಿಂಗ್ IUD. What is hormone releasing IUDs? The intrauterine devices that are implemented into the female reproductive tract that releases the hormones. Those hormones makes the uterus unsuitable for implantation. Makes the uterus unsuitable for the implantation ಗೆ ಅನ್ಸೂಟೇಬಲ್ ಆಗಿ ಮಾಡುತ್ತದೆ. ಸೊ ದ್ಯಾಟ್ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ. ಇಂಪ್ಲಾಂಟ್ ಆದ್ರೇ ಪ್ರೆಗ್ನೆನ್ಸಿ ಅಲ್ಲ. ಸೊ what is the hormone releasing IUD? Hormone releasing IUDs, these are the IUDs that are inserted into the ಅಥವಾ implemented into the female reproductive system which releases some of the hormones. These hormones make the uterus unsuitable for the implantation.
ಇಂಪ್ಲಾಂಟೇಷನ್ ಆಗದೇ ಇರೋವಂಗೆ ನೋಡ್ಕೊಳ್ತದೆ. ಎಕ್ಸಾಂಪಲ್ ಹೇಳೋದಾದರೆ ಪ್ರೊಜೆಸ್ಟೋಸರ್ಟ್ ಆ್ಯಂಡ್ LNG-20. ಎಕ್ಸಾಂಪಲ್ ಫಾರ್ ಹಾರ್ಮೋನ್ ರಿಲೀಸಿಂಗ್ IUD, ಪ್ರೊಜೆಸ್ಟೋಸರ್ಟ್ ಆ್ಯಂಡ್ ಇವನ್ ದ LNG-20. LNG-20 and progesterone is the example for the hormone releasing IUD. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಇವೆಲ್ಲ. ಸೊ ನೆಕ್ಸ್ಟ್ ಒನ್ ಈಸ್ ದ ಓರಲ್ ಕಾಂಟ್ರಾಸೆಪ್ಟಿವ್ಸ್. ಸೊ ಓರಲ್ ಕಾಂಟ್ರಾಸೆಪ್ಟಿವ್ಸ್, ದೀಸ್ ಆರ್ ದ ಪಿಲ್ಸ್ ಅಂತ ಹೇಳ್ತೀವಿ, ಮಾತ್ರೆಗಳು, ಗುಳಿಗೆಗಳು. ದ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಥವಾ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್, these oral contraceptive pills, these are they contains the contents like ಯಾವುದು ಅಂದರೆ ಪ್ರೊಜೆಸ್ಟೋಜನ್ or progestogen estrogen combinations. These pills or these tablets, they contains the contents like progestogens or progestogen estrogen combinations. So these pills taken daily for 21 days starting with the first day of the menstruation cycle. First day of the menstruation cycle in the 21 days ವರ್ಗೂ ಕಂಟಿನ್ಯೂಸ್ ತಗೋಬೇಕು. ಆಫ್ಟರ್ ದ ಗ್ಯಾಪ್ ಆಫ್ 7 days ಆಫ್ ದ ಮೆನ್ಸ್ಟ್ರುಯೇಷನ್ ಪೀರಿಯಡ್ ದ 7 days, ಫಸ್ಟ್ 7 days ಆ ಗ್ಯಾಪ್ ಆದಮೇಲೆ ಇಟ್ ಶುಡ್ ಬಿ ರಿಪೀಟೆಡ್ ಸೇಮ್ ಪ್ಯಾಟರ್ನ್ ಅಲ್ಲಿ ಇದನ್ನು ತಗೊಳ್ತಾ ಹೋಗಬೇಕು ಟು ಪ್ರಿವೆಂಟ್ ದಿ ಕನ್ಸೆಪ್ಷನ್. ಅಂಡ್ these pills inhibit the ಓವುಲೇಷನ್ ಆನ್ಲೈನ್ ನೋಡ್ಕೊತದ, ಅದ್ರ ಜೊತೆಗೆ ಇಂಪ್ಲಾಂಟೇಷನ್, ಓವುಲೇಷನ್ ಆದರೂ ಕೂಡ ಇಂಪ್ಲಾಂಟೇಷನ್ ಆಗದೆ ಇರೋಂಗೆ ನೋಡ್ಕೊತದ. ಅಂಡ್ ಥಿಕನ್ ದ ಸರ್ವಿಕಲ್ ಮ್ಯೂಕಸನ್ನು ಥಿಕ್ ಮಾಡ್ತದೆ, ದ್ಯಾಟ್ ಪ್ರಿವೆಂಟ್ ದಿ ಎಂಟ್ರಿ ಆಫ್ ದಿ ಸ್ಪರ್ಮ್ ಎಂಟ್ರಿ ಆಲಾರ್ದಂಗೆ ನೋಡ್ಕೊಳ್ತದೆ. ಸೊ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಮೇನ್ಲಿ ಕಂಟೆಂಟ್ಸ್ ಅಥವಾ ಕೆಮಿಕಲ್ಸ್ ಲೈಕ್ ಪ್ರೊಜೆಸ್ಟೋಜನ್ estrogen combinations. So these combinations in the oral pills, they makes the they prevent the inhibit the ovulation ಅಷ್ಟೇ ಅಲ್ಲ, and they prevent the implantation and even makes the cervical mucus thick ಆಗ್ತದೆ, that prevents the entry of sperm into the uterus. So these pills are taken for 21 days starting from the first day of the menstruation cycle. But after the gap of 7 days, that is menstrual phase ಅಂತ ಹೇಳ್ತಿರಲ್ಲ, so 7 days it must be repeated for another 21 days, so to prevent the conception. And pills are very effective and they are very less side effects ಗಳನ್ನು ಹೊಂದಿದ್ದಾವೆ. ವೆಲ್ ನೋನ್ ಅಂತಂದರೆ Saheli is a new oral contraceptive pill for the females. This Saheli is developed in the Central Drug Research Institute, CDRI. Saheli is developed by the Central Drug Research Institute, CDRI. ಈ ಸಹೇಲಿಯನ್ನು ಎಲ್ಲಿ ಡೆವಲಪ್ ಮಾಡಿದ್ದಾರೆ? ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ, ಲಕ್ನೋವಲ್ಲಿ ಬರುತ್ತೆ. ಆ್ಯಂಡ್ ಇಟ್ ಕಂಟೈನ್ಸ್ ಅ ನಾನ್ ಸ್ಟೆರಾಯ್ಡಲ್ ಪ್ರಿಪರೇಷನ್. ಇದರಲ್ಲಿ ನಾನ್ ಸ್ಟೆರಾಯ್ಡಲ್ ಪ್ರಿಪರೇಷನ್ ಅದ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ದ ಒನ್ಸ್ ಅ ವೀಕ್ ಪಿಲ್. ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಕಾಲ್ಡ್ ಆಸ್ ದ ಒನ್ಸ್ ಅ ವೀಕ್ ಪಿಲ್ ಅಂತ ಕರಿತೀವಿ. ಇಟ್ ಹ್ಯಾವಿಂಗ್ ವೆರಿ ಲೆಸ್ ಸೈಡ್ ಎಫೆಕ್ಟ್ಸ್, ಭಾಳ ಕಡಿಮೆ ಸೈಡ್ ಎಫೆಕ್ಟ್ಗಳನ್ನು ಹೊಂದಿದೆ ಸಹೇಲಿ ಈಸ್ ಕಾಲ್ಡ್ ಆಸ್ ದಿ ಒನ್ಸ್ ಅ ವೀಕ್ ಪಿಲ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಜೆಸ್ಟೇಬಲ್ಸ್. ಸೊ ಇಂಜೆಸ್ಟೇಬಲ್ಸ್ ಮೀನ್ಸ್ ದೀಸ್ ಆರ್ ದ ಸ್ಮಾಲ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ, ಸ್ಮಾಲ್ ಇಂಪ್ಲಾಂಟ್ಸ್ ಅಥವಾ ನೀಡಲ್ಸ್, ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ದೇ ಕಂಟೈನ್ಸ್ ದ ಪ್ರೊಜೆಸ್ಟೋಜನ್ಸ್ ಅಥವಾ ಪ್ರೊಜೆಸ್ಟೋಜನ್ ಈಸ್ಟ್ರೋಜನ್ ಕಾಂಬಿನೇಷನ್ಸ್. ಸೊ ದೀಸ್ ಕಾಂಬಿನೇಷನ್ಸ್ ಆರ್ ಯೂಸ್ಡ್ ಬೈ ದಿ ಫೀಮೇಲ್ಸ್ ಆಸ್ ಅ ಇಂಜೆಕ್ಷನ್ಸ್ ಆರ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇಂಜೆಕ್ಷನ್ ರೂಪದಲ್ಲಿ ತಗೋಬಹುದು ಅಥವಾ ಇಂಪ್ಲಾಂಟ್ಸ್ ರೂಪದಲ್ಲಿ ಸ್ಕಿನ್ ಕೆಳಗಡೆ ಅದನ್ನು ಇನ್ಸರ್ಟ್ ಕೂಡ ಮಾಡ್ಕೊಂಡಿರ್ತಾರೆ. ಸೊ ದೀಸ್ ಆರ್ ಗ್ರ್ಯಾಜುವಲಿ ದೇ ಆ್ಯಡ್ಸ್ ಇಟ್ಸ್ ಕಂಟೆಂಟ್ ಟು ದಿ ಬ್ಲಡ್. ಸೊ ಅಲ್ಲಿಂದ ಏನಾಗುತ್ತೆ, ಇಟ್ ವರ್ಕ್ಸ್ ಸಿಮಿಲರ್ ಟು ದಿ ಪಿಲ್ಸ್. ಪಿಲ್ಸ್ ಏನು ಮಾಡ್ತಿತ್ತು, ಇಟ್ ಮೇಕ್ಸ್ ದ ಯುಟರಸ್ ಅನ್ಸೂಟೇಬಲ್ ಫಾರ್ ದಿ ಇಂಪ್ಲಾಂಟೇಷನ್, ಓವುಲೇಷನ್ ವೇರಿಯೇಷನ್ ಮಾಡ್ತಿತ್ತು. ಆ್ಯಂಡ್ ನಾಟ್ ಓನ್ಲಿ ದಟ್, ಇವನ್ ಇಟ್ ಥಿಕನ್ಸ್ ದ ಸರ್ವಿಕಲ್ ಮ್ಯೂಕಸ್ ಸೊ ದ್ಯಾಟ್ ದ ಸ್ಪರ್ಮ್ ವಿಲ್ ನಾಟ್ ಎಂಟರ್ ಇನ್ ಟು ದ ಏನಂತೀರಿ ಯುಟರಸ್. ಸೊ ದಿಸ್ ಎಫೆಕ್ಟಿವ್ ಪೀರಿಯಡ್ ಈಸ್ ಮಚ್ ಲಾಂಗರ್, ಭಾಳ ಲಾಂಗ್ ಟೈಮ್ವರೆಗೂ ಇದು ಬರುತ್ತೆ ಒಂದ್ಸಾರಿ ಇನ್ಸರ್ಟ್ ಮಾಡಿದರೆ ಇಂಪ್ಲಾಂಟ್ಸ್ಗಳು.
So progestogens are the progestogen estrogen combinations ಏನದಾವಲ್ಲ and IUDs are used as the emergency contraceptive. So 72 hours of the coitus ಅಲ್ಲಿ coitus ಆಗಿ 72 hours ನಂತರ ಅಥವಾ ಅದರ ಒಳಗಾಗಿ ಇದನ್ನು ಯೂಸ್ ಮಾಡ್ಬೋದು ಈ ಪ್ರೊಜೆಸ್ಟ್ರೋಜನ್ ಮತ್ತು ಈಸ್ಟ್ರೋಜನ್ ಕಾಂಬಿನೇಷನ್ಸ್ಗಳನ್ನು. ಸೊ ದಿಸ್ ಈಸ್ ಅಬೌಟ್ ದಿ ಕಾಂಟ್ರಾಸೆಪ್ಟಿವ್ಸ್ ಆ್ಯಂಡ್ ಲಾಸ್ಟ್ ಒನ್ ಇದನ್ನು ಮುಗಿಸ್ಬಿಡೋಣ. ದೀಸ್ ಆರ್ ದ ಟೆಂಪ್ರವರಿ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್. ಯಾವುವು ಇಷ್ಟೊತ್ತು ಕಲ್ತಿದ್ದು ಟೆಂಪ್ರವರಿ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್. ಟೆಂಪ್ರವರಿ ಮೆಥಡ್ಸ್ ಯಾಕಂತಂದರೆ ದೀಸ್ ಕ್ಯಾನ್ ಬಿ ಪ್ರಾಕ್ಟೀಸ್ಡ್ ವೆನ್ ಎವರ್ ನೀಡ್. ಬಟ್ ಅನದರ್ ನಾವು ಇಟ್ ಈಸ್ ಅ ಸರ್ಜಿಕಲ್ ಮೆಥಡ್ ಅಥವಾ ಸ್ಟೆರಿಲೈಸೇಷನ್ ಮೆಥಡ್ ಅಂತ ಕರಿತೀವಿ. ಪರ್ಮನೆಂಟ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಒಳಗೆ ಬರ್ತದೆ. ಪರ್ಮನೆಂಟ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ದಟ್ ಈಸ್ ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಅಂತ ಕರಿತೀವಿ. ಸೊ ದೀಸ್ ಸರ್ಜಿಕಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಇಟ್ ಈಸ್ ದ ಪರ್ಮನೆಂಟ್ ಮೆಥಡ್ ವೇರ್ ಬ್ಲಾಕೇಜ್ ಆಫ್ ಗ್ಯಾಮೆಟ್ಸ್ ಟ್ರಾನ್ಸ್ಪೋರ್ಟೆಡ್ ಗ್ಯಾಮೆಟ್ಸನ್ನು ಏನು ಮಾಡ್ತದೆ, ಬ್ಲಾಕ್ ಮಾಡ್ತದೆ. ಹಾಗಾಗಿ ಗ್ಯಾಮೆಟ್ಗಳು ಫ್ಯೂಸ್ ಆಗದೆ ಇರೋಂಗೆ ನೋಡ್ಕೊತದೆ. ಇಲ್ಲಿ ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್. ಆ್ಯಂಡ್ ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಒಳಗೆ 2 ಟೈಪ್ ಬರುತ್ತೆ. ದೇರ್ ಆರ್ 2 ಮೆಥಡ್ಸ್ ಆಫ್ ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್. ಸೊ ಮೇಲಲ್ಲಿ ಆಗೋದಕ್ಕೆ ವಾಸಕ್ಟಮಿ ಅಂತ ಕರಿತೀವಿ, ಫಿಮೇಲಲ್ಲಿ ಆಗೋದಕ್ಕೆ ಟೊಬೆಕ್ಟಮಿ ಅಂತ ಕರಿತೀವಿ. ಮೇಲಲ್ಲಿ ಆಗೋದಕ್ಕೆ ವಾಸಕ್ಟಮಿ ಆ್ಯಂಡ್ ಫಿಮೇಲಲ್ಲಿ ಆಗೋದಕ್ಕೆ ಟೊಬೆಕ್ಟಮಿ ಅಂತ ಕರಿತೀವಿ. ವಿ ನೋ ದ್ಯಾಟ್ ಮೇಲಲ್ಲಿ ವಾಸ್ ಡಿಫ್ರೆನ್ಸ್ ಇದೆ, ಫಿಮೇಲಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಇದೆ. ಸೊ ಅದನ್ನೇ ನೋಡ್ರಿ. ಈಗ ಫಸ್ಟ್ ವಾಸಕ್ಟಮಿ it is a sterilization method of contraception in the male where this vas difference testis ಇಂದ ಸೆಮಿನಲ್ ವೆಸಿಕಲ್ಗೆ ಬರುವಂಥ ಒಂದು ಡಕ್ಟ್ ಏನೈತೆ ನೋಡಿ, ದಟ್ ಈಸ್ ವಾಸ್ ಡಿಫರೆನ್ಸ್. ದಿಸ್ ವಾಸ್ ಡಿಫರೆನ್ಸ್ ಈಸ್ ಕಟ್, ಫೋಲ್ಡೆಡ್ ಆ್ಯಂಡ್ ಟೈಡ್ ವಿತ್ ದ ಲಿಪಿಡ್ ವೈರ್ಸ್. ಕಟ್ ಮಾಡಿ ಫೋಲ್ಡ್ ಮಾಡಿ ಅದನ್ನು ಟೈಡ್ ಮಾಡಿ ಕಟ್ಟಿಬಿಡ್ತಾರೆ. ಸೊ ಹೆನ್ಸ್ ದ ಸ್ಪರ್ಮ್ಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಟೆಸ್ಟಿಸ್ ವಿಲ್ ನಾಟ್ ರೀಚ್ ದಿ ಸೆಮಿನಲ್ ವೆಸಿಕಲ್. ಹಾಗಾಗಿ ಸಮನ್ ಏನು ರಿಲೀಸ್ ಆಗ್ತದೆ, ಬಟ್ ಸಮನ್ ವಿತೌಟ್ ಸ್ಪರ್ಮ್ಸ್ ಇರುತ್ತೆ. ಸಮನ್ ವಿತೌಟ್ ಸ್ಪರ್ಮ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ದಿ ವಾಸಕ್ಟಮಿ. ವಾಸಕ್ಟಮಿ ಅಂತಂದರೆ ಇಟ್ ಈಸ್ ಅ ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇನ್ ದ ಮೇಲ್ ವೇರ್ ದಿ ವಾಸ್ ಡಿಫರೆನ್ಸ್ ಈಸ್ ಕಟ್, ಫೋಲ್ಡೆಡ್ ಆ್ಯಂಡ್ ಟೈಡ್ ವಿತ್ ದ ಲಿಪಿಡ್ ವೈರ್. ಯು ಕ್ಯಾನ್ ಸಿ ಟೆಸ್ಟಿಸಿಂದ ಬರುವಂಥ ವಾಸ್ ಡಿಫರೆನ್ಸನ್ನು ಕಟ್ ಮಾಡಿ ಫೋಲ್ಡ್ ಮಾಡಿ ಅದನ್ನು ಬಿಡ್ತಾರೆ. ಹಾಗಾಗಿ ಸ್ಪರ್ಮ್ ರಿಲೀಸ್ ಆಗಿದ್ದು ಮುಂದೆ ರೀಚ್ ಆಗೋದೇ ಇಲ್ಲ. ಹಾಗಾಗಿ ಸಮನ್ ಏನು ರಿಲೀಸ್ ಆಗ್ತದೆ, ಸಮನ್ನಲ್ಲಿ ಸ್ಪರ್ಮ್ಸ್ ಇರೋದಿಲ್ಲ ಈಗ. ಸೊ ಇಲ್ಲೇ ಡಿಜೆನರೇಟ್ ಆಗೋಗ್ಬಿಡ್ತದೆ. ನೆಕ್ಸ್ಟ್ ಟುಬೆಕ್ಟಮಿ ಇಟ್ ಈಸ್ ಅ ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇನ್ ದ ಫೀಮೇಲ್ ವೇರ್ ಫ್ಯಾಲೋಪಿಯನ್ ಟ್ಯೂಬ್ ಈಸ್ ಕಟ್, folded and tied with the lipid wires. So that is called as the tubectomy anta karitiri. Tubectomy. So this tubectomy is procedure in the females ಅಲ್ಲಿ ಆಗುವಂಥ ಒಂದು ಪ್ರೊಸೀಜರ್. ಸೊ ಎರಡು ಕೂಡ ಪರ್ಮನೆಂಟ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಆಪರೇಷನ್ ಯಾರಲ್ಲಿ ಮಾಡಿಸ್ತಾರೆ, ಫಿಮೇಲಲ್ಲಿ ಮಾತ್ರ ಮಾಡಿಸಿರ್ತಾರೆ ಅಷ್ಟೇ. ಸೊ ನೆಕ್ಸ್ಟ್ ಸೈಡ್ ಎಫೆಕ್ಟ್ಸ್ ಆಫ್ ಆ್ಯಂಟಿ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಈ ಕಾಂಟ್ರಾಸೆಪ್ಟಿವ್ ಮೆಥಡ್ಸಿಂದ ಸೈಡ್ ಎಫೆಕ್ಟ್ಸ್ ಏನೇನಿದಾವೆ ಸಾಕಷ್ಟು ಅದಾವೆ. ನೇಸಿಯೆ, ಅಬ್ಡಾಮಿನಲ್ ಪೇನ್, ಸೊ ಬ್ರೇಕ್ ಥ್ರೂ ಬ್ಲೀಡಿಂಗ್ ಆಗ್ತದೆ, ಇರ್ರೆಗ್ಯುಲರ್ ಮೆನ್ಸ್ಟ್ರುಯೇಷನ್ ಬ್ಲೀಡಿಂಗ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ದೀಸ್ ಆರ್ ದ ಸಮ್ ಆಫ್ ದಿ ಸೈಡ್ ಎಫೆಕ್ಟ್ಸ್ ಆಫ್ ದಿ ದೀಸ್ ಕಾಂಟ್ರಾಸೆಪ್ಟಿವ್ ಆ್ಯಂಟಿ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸಿಂದ ಆಗುವಂಥ ಸೈಡ್ ಎಫೆಕ್ಟ್. ಒಂದನೇದು ನೇಸಿಯೆ, ಅಬ್ಡಾಮಿನಲ್ ಪೇನ್, ಬ್ರೇಕ್ ಥ್ರೂ ಬ್ಲೀಡಿಂಗ್, ಅತಿಯಾಗಿ ಬ್ಲೀಡಿಂಗ್ ಆಗೋದು, ಇರ್ರೆಗ್ಯುಲರ್ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಆ್ಯಂಡ್ ಇವನ್ ದ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಆಗುತ್ತೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ಒನ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, MTP ಬಗ್ಗೆ ಕಲಿಯೋಣಂತೆ. ಸೊ ಬಿಫೋರ್ ದ್ಯಾಟ್ ಇಷ್ಟೊತ್ತು ಹೇಳಿದ್ದರಲ್ಲಿ ಯಾವ ಪಾಯಿಂಟ್ಗಳು ಇನ್ನೂ ಸ್ವಲ್ಪ ಕ್ಲಿಯರ್ ಆಗದೇ ಇರೋದಿದೆ, ಅದನ್ನು ಒಂದು ಸರಿ ರಿಪೀಟ್ ನೋಡಿರಿ. ದೆನ್ ವಿ ವಿಲ್ ಕಂಟಿನ್ಯೂ ವಿತ್ ದ ಮೆನ್ಸ್ಟ್ರುವಲ್, ದಟ್ ಈಸ್ MTP, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ.
ನೆಕ್ಸ್ಟ್ ನೋಡಿ, ದಟ್ ಈಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಎಮ್ ಟಿ ಪಿ ಅಂತ ಕರಿತೀವಿ. ಸೊ ಆಡು ಭಾಷೆ ಒಳಗೆ ನಾರ್ಮಲಿ ಹೇಳೋದಾದರೆ ಅಬಾರ್ಷನ್ ಅಂತ ಕರಿತೀವಿ, ಅಬಾರ್ಷನ್ ಅಂತೀವಿ ಇದಕ್ಕೆ. ಸೊ ವಾಟ್ ಈಸ್ ಎಮ್ ಟಿ ಪಿ? ಎಮ್ ಟಿ ಪಿ ಈಸ್ ನಥಿಂಗ್ ಬಟ್ ದಿ ಇಂಟೆನ್ಷನಲ್ ಟರ್ಮಿನೇಷನ್ ಅಥವಾ ವಾಲಂಟರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಫೋರ್ ಕಂಪ್ಲೀಷನ್ ಆಫ್ ದಿ ಗೆಸ್ಟೇಷನ್ ಪೀರಿಯಡ್. ಗೆಸ್ಟೇಷನ್ ಪೀರಿಯಡ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ವಾಲಂಟರಿಲಿ ಅಥವಾ ಇಂಟೆನ್ಷನಲಿ ಆ ಭ್ರೂಣವನ್ನು ತೆಗೆದು ಹಾಕುವಂಥ ಕೆಲಸಕ್ಕೆ ನಾವೆಂತ ಕರಿತೀವಿ, ದಟ್ ಈಸ್ ಎಮ್ ಟಿ ಪಿ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ದಟ್ ಈಸ್ ಅಬಾರ್ಷನ್ ಅಂತ ಕರಿತೀವಿ. ವಾಟ್ ಈಸ್ ಅಬಾರ್ಷನ್ ಆರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ? ಇಟ್ ಈಸ್ ಅ intentional or voluntary termination of pregnancy before completion of the gestation period. So for this MTP a long catheter is used. ಈ ಥರ ಇರುವಂಥ ಒಂದು ಕೆಥೆಟರ್ ಯೂಸ್ ಮಾಡ್ತಾರೆ, ಯೂಸ್ ಮಾಡಿ ಒಳಗಡೆ ಇರುವಂತಹ ಭ್ರೂಣವನ್ನು ತೆಗೆದು ಹಾಕಿಬಿಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಎಮ್ ಟಿ ಪಿ. ಸೊ ಮರ್ಡರ್ ಇದೊಂದು ಥರ. ಸೊ ದಿಸ್ ಎಮ್ ಟಿ ಪಿ ಆರ್ ಇಟ್ ಈಸ್ ಆಲ್ಸೋ ಬಿ ಕಾಲ್ಡ್ ಆಸ್ ಇಂಡಿವಿಜುವಲ್ ಅಬಾರ್ಷನ್ ಅಂತಲೂ ಕರಿತೀವಿ. ಅಬೌಟ್ 45 to 50 million MTPs are performed per year in the entire world. That is 1/5 of total number of pregnancies. Total number of pregnancy 1/5 ಏನಾಗ್ತದೆ ಎಮ್ ಟಿ ಪಿಯನ್ನು ಮಾಡಿರ್ತಾರೆ. ಸೊ ಈ ಎಮ್ ಟಿ ಪಿ ಎದಕ್ಕೆ ಅಂತಂದರೆ, ದಿಸ್ ಎಮ್ ಟಿ ಪಿ ಈಸ್ ಲೀಗಲೈಸ್ಡ್ ಇನ್ ಇಂಡಿಯಾ ಇನ್ ದ ಇಯರ್ 1971. 1971 ಒಳಗೆ ಎಮ್ ಟಿ ಪಿಯನ್ನು ಲೀಗಲೈಸ್ ಮಾಡಿದರು ವಿತ್ ಸಮ್ ಸ್ಟ್ರಿಕ್ಟ್ ಕಂಡೀಷನ್ಸನ್ನು ಇಡ್ತಾರೆ. ಸೊ ಏನು ಕಂಡೀಷನ್ಸ್ ಅಂತಂದರೆ, ಎಮ್ ಟಿ ಪಿ ಮಾಡಬೇಕಾಗಿತ್ತು ಅಂದರೆ ಸೆಕ್ಸ್ ಡಿಟರ್ಮಿನೇಷನ್ ಮಾಡಿರ್ಬೋದು. ಸೊ ಏನಾಗುತ್ತೆ, ಈ ಎಮ್ ಟಿ ಪಿಯನ್ನು ಮ್ಯಾಕ್ಸಿಮಮ್ ಕೇಸ್ಗಳಲ್ಲಿ ಎದಕ್ಕೆ ಯೂಸ್ ಮಾಡ್ತಾರೆ ಎಮ್ ಟಿ ಪಿಗಳನ್ನು ಅಂತಂದರೆ, ಟು ಅವಾಯ್ಡ್ ದಿ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಡ್ಯೂ ಟು ದ ಕ್ಯಾಶುವಲ್ ಇಂಟರ್ಕೋರ್ಸ್ ಅಥವಾ ಫೇಲ್ಯೂರ್ ಆಫ್ ಕಾಂಟ್ರಸೆಪ್ಟಿವ್ ಮೆಥಡ್ಗಳು ಫೇಲ್ ಆಗಿ ಕ್ಯಾಶುವಲ್ ಇಂಟರ್ಕೋರ್ಸ್ ಆದಾಗ ಅಲ್ಲಿ ಏನಾಗ್ತದೆ, ಒಂದೊಂದು ಸರಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿರುತ್ತೆ. ಅನ್ವಾಂಟೆಡ್ ಪ್ರೆಗ್ನೆನ್ಸಿಯಲ್ಲಿ ಇನ್ ದ ಕೇಸ್ ಆಫ್ ರೇಪ್ಗಳಲ್ಲಿ ಕೂಡ ಏನಾಗ್ತದೆ, ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿರುತ್ತೆ. ಅಂಥ ಟೈಮಲ್ಲಿ ಆ ಎಮ್ ಟಿ ಪಿಯನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಏನು ಮಾಡ್ತಾರೆ, ಇಟ್ ಈಸ್ ಯೂಸ್ಡ್ ಟು ರಿಮೂವ್ ದಿ ಗರ್ಲ್ ಫೀಟಸನ್ನು, ಫೀಮೇಲ್ ಫೀಟಸನ್ನು ತೆಗಿಲಿಕ್ಕೆ ಅದನ್ನು ಬಳಸ್ತಾರೆ. ಹಾಗಾಗಿ ಇಟ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಓಕೆ, ದಿಸ್ ಎಮ್ ಟಿ ಪಿ ಯಾವಾಗ ಮಾಡಿದರೆ ಬೆಟರ್? ಇಟ್ ಈಸ್ ಸೇಫ್ ಯಾವಾಗ? ಎಮ್ ಟಿ ಪಿ ಈಸ್ ಸೇಫರ್ ಇನ್ ದ ಬಿಫೋರ್ ಫಸ್ಟ್ ಟ್ರೈಮಿಸ್ಟರ್. ಬಿಫೋರ್ ದಿ ಫಸ್ಟ್ ಟ್ರೈಮಿಸ್ಟರ್, ಬಿಫೋರ್ 12 weeks, ಇಟ್ ಈಸ್ ಸೇಫ್. ಬಟ್ ಎಮ್ ಟಿ ಪಿ performed after this first trimester or 12 weeks, it is very dangerous because it harms the mother also. ತಾಯಿಗೂ ಕೂಡ ಅದು ಏನು ಮಾಡ್ತದೆ, ರಿಸ್ಕಿ ಆಗಿರ್ತದೆ ಎಮ್ ಟಿ ಪಿ. ಸೊ ವಾಟ್ ಆರ್ ದಿ ಪ್ರಾಬ್ಲಮ್ಸ್ ರಿಲೇಟೆಡ್ ವಿತ್ ದಿಸ್ ಎಮ್ ಟಿ ಪಿ? ಎಮ್ ಟಿ ಪಿ ಈಸ್ ಪರ್ಫಾರ್ಮ್ಡ್ ಇಲ್ಲಿಗಲ್ ಇದನ್ನು ಪರ್ಫಾರ್ಮ್ ಮಾಡ್ತಾರೆ. ಸೊ ದಟ್ ಈಸ್ ಮಿಸ್ಯೂಸ್ ಆಫ್ ದಿ ಅಮ್ನಿಯೋಸಿಂಥಸಿಸ್ ಟೆಸ್ಟ್. ವಾಟ್ ಈಸ್ ಅಮ್ನಿಯೋಸಿಂಥಸಿಸ್ ಟೆಸ್ಟ್? ಇಲ್ಲಿ ನೋಡ್ಬೋದು, ಮಗುವಿನ ಸುತ್ತ ಏನಿದೆ ಒಂದು ಫ್ಲೂಯಿಡ್ ಇದೆ, ಬ್ಲೂ ಕಲರಲ್ಲಿ ಕಾಣುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದಿ ಅಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರಿತೀವಿ. ದಿಸ್ ಅಮ್ನಿಯಾಟಿಕ್ ಫ್ಲೂಯಿಡ್ ಇಟ್ ಕಂಟೈನ್ಸ್ ದ ಜೆನೆಟಿಕ್ ಮಟೀರಿಯಲ್ ಆಫ್ ದಿ ಫೀಟಸ್. ಹೆನ್ಸ್ ಏನಾಗುತ್ತೆ, by using small syringes, this amniotic fluid is extracted. This amniotic fluid, when tested, we can test the health condition of the fetus. We can test the ಏನಂತೀರಿ ಜೆನೆಟಿಕ್ ಡಿಸಾರ್ಡರ್ಸ್ ಆಫ್ ದ ಫೀಟಸ್, ಅವೆಲ್ಲ ಟೆಸ್ಟ್ ಮಾಡ್ಬೋದು ಇದರಿಂದ ಬೈ ಎಮ್ನಿಯೋಸಿಂಥಸಿಸ್ ಟೆಸ್ಟ್. ಎಮ್ನಿಯೋಸಿಂಥಸಿಸ್ ಟೆಸ್ಟ್ ಈಸ್ ದ ಟೆಸ್ಟ್ ಟು ಟೆಸ್ಟ್ ದಿ ಜೆನೆಟಿಕ್ ಡಿಸಾರ್ಡರ್ಸ್ ಆಫ್ ದ ಫೀಟಸ್ by using the amniotic fluid. Since it contains the genetic material of the fetus, it is misused to test whether the fetus is a female or a male. So if it found to be female, in the most of cases ಏನಾಗ್ತಾರೆ, ಅದನ್ನು ಎಮ್ ಟಿ ಪಿಗೆ ಯೂಸ್ ಮಾಡ್ತಾರೆ, ಎಮ್ ಟಿ ಪಿ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಇಟ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ enacted this medical termination of pregnancy amendment act in the 2017 to reduce the illegal abortions and consequent maternal mortality and morbidity. So according to this act pregnancy may be terminated within the first 12 weeks
of the opinion of the registered medical practitioner. ಮೆಡಿಕಲ್ ಪ್ರಾಕ್ಟೀಸ್ನರಿಂದ ಅದನ್ನು ಎಮ್ ಟಿ ಪಿ ಮಾಡಬಹುದು ಬಿಫೋರ್ 12 ವೀಕ್ಸ್. ಬಟ್ ಆಫ್ಟರ್ 12 ವೀಕ್ಸ್ ಏನಾಗ್ತದೆ, ಇಟ್ ಈಸ್ ಸಬ್ಜೆಕ್ಟೆಡ್ ಟು ರಿಸ್ಕ್. ಸೊ ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ದ sexually transmitting diseases, that is STDs. STDs, sexually transmitting diseases. All those diseases that are transmitted by the sexual intercourse are called as the sexually transmitted diseases. Also be called as the reproductive tract infection. Reproductive tract infection. All those diseases that are transmitted by the sexual intercourse are called as the sexually transmitting diseases. Also be called as the sexually transmitted infections. Also be called as the reproductive tract infections. Also be called as the venereal diseases antanu kariತೀವಿ. Sexually transmitted diseases, the diseases that are transmitted from one person to another person by the sexual intercourse, called as the sexually transmitting diseases. The sexually transmitting diseases are also be called as the sexually transmitting infections, venereal diseases. It is also be called as the reproductive tract infections ಅಂತ ಕರಿತೀವಿ. ಮುಖ್ಯವಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದು ಗೊನೋರಿಯಾ ಈಸ್ ಕಾಸ್ಡ್ ಬೈ ದಿ ಬ್ಯಾಕ್ಟೀರಿಯಾ ಕಾಲ್ಡ್ ಆಸ್ ದಿ ನಿಸಿರಿಯೆ ಗೊನೋರಿ. ಸಿಂಪ್ಟಮ್ಸ್ ಈ ಥರ ಇರುತ್ತೆ. ಓಕೆ. ಸಿಫಿಲಿಸ್ ಈಸ್ ಕಾಸ್ಡ್ ಬೈ ದಿ ಟ್ರೆಪಾನೋಮಾ ಪೆಲ್ಲಿಡಮ್. ಇಟ್ ಈಸ್ ಆಲ್ಸೋ ಅ ಬ್ಯಾಕ್ಟೀರಿಯಾ, ಟ್ರೆಪಾನೋಮಾ ಪೆಲ್ಲಿಡಮ್ ಅಂತ ಹೇಳ್ತೀವಿ. ಜೆನಟೈಲ್ ಹರ್ಬ್ಸ್ ಈಸ್ ಕಾಸ್ಡ್ ಬೈ ದಿ ಹರ್ಬ್ಸ್ ಸಿಂಪ್ಲೆಕ್ಸ್ ವೈರಸ್ ಇಂದ ಬರುತ್ತದೆ. ಕ್ಲಮಿಡಿಯಾಸಿಸ್ ಈಸ್ ಬೈ ದಿ ಕ್ಲಮಿಡಿಯಾಸ್ ಟ್ರಾಪನೋಮಾ. Genital rats, human papilloma virus, trichomoniasis and hepatitis B virus, HIV that leading to AIDS. AIDS is caused by this HIV. So these are the some of the genetic sexually transmitting diseases. In sexually transmitting diseases, that is gonorrhea caused by the Neisseria gonorrhoeae, syphilis is caused by the Treponema pallidum, genital herpes is caused by the herpes simplex virus, chlamydiasis is caused by the chlamydia ನೋಡೋಣ ಯಾವುದಿದೆ. genital rats and chlamydiasis, trichomoniasis and hepatitis B, and last one is the AIDS. ಸೊ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸು ಅದು ಇದು ಅಂಥೇಳಿ ನಿಮಗೆ ಯಾವುದೂ ಇಲ್ಲ. ಬಟ್ ರಿಮೆಂಬರ್ ದಿಸ್ ಹೆಪಟೈಟಸ್ ಬಿ with all the sexually transmitting diseases can be cured in the initial stages if it is recognized, but this hepatitis B cannot be cured. This is a very important question that is asked in the 2024 final examination 1 mark alli option type alli kelidda. So how this sexually transmitting diseases transfers? Sexually transmitting infections ಹೆಂಗೆ ಆಗ್ತಾವೆ? By sharing injections ಅಥವಾ needles or surgical instruments, by transfusion of the blood, infected blood transfusion ಆಯಿತು ಅಂತಂದರೆ from the infected mother to the fetus ಕೂಡ transfusion ಆಗ್ತದೆ. So next one, prevention. Avoid sex with the unknown partner ಅಥವಾ multiple partners. Always use condoms during the coitus. In case of doubt, consulting a qualified doctors and get complete treatment. So what are the steps to prevent the sexually transmitting diseases ಅಂತ ಕೇಳಿದ್ರೆ, ಅಥವಾ principles to prevent the sexually transmitting disease ಅಂತಂದರೆ, avoiding sex with the unknown partner ಅಥವಾ multiple partners, and always use condoms during the coitus, and in case of doubt go to the qualified doctors and get complete treatment. So these are the principles to prevent the sexually transmitting diseases. Usually ಕೇಳಿದ್ದ ಒಂದು 5 mark question ಏನಂದರೆ, what is MTP, expand MTP, and what are the principles to prevent sexually transmitting disease? Repeatedly ಕೇಳಿದ್ದು. Next, ಸೆಕ್ಚುಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸಲ್ಲಿ ಸಮ್ ಸಿಮ್ಟಮ್ಸ್ ಕಾಣಿಸ್ಕೊಳ್ತದೆ. ದಟ್ ಅರ್ಲಿ ಸಿಮ್ಟಮ್ಸ್ ಅಂತಂದರೆ ಈಚಿಂಗ್ನೆಸ್ ಆಗ್ತದೆ, ಫ್ಲೂಯಿಡ್ ಡಿಸ್ಚಾರ್ಜ್ ಆಗ್ತದೆ, ಸ್ಲೈಟ್ ಪೇನ್ ಆಗ್ತದೆ, ಸ್ವೆಲ್ಲಿಂಗ್ ಆಗ್ತದೆ, ಆ್ಯಂಡ್
ಇಟ್ಸ್ ಜನಟೈಲ್ ರೀಸನ್ಸ್ ಅಲ್ಲಿ ಸ್ವೆಲ್ಲಿಂಗ್ ಆಗುವಂಥದ್ದು. ಸೊ ಅಬ್ಸೆನ್ಸ್ ಆರ್ ಲೆಸ್ ಸಿಗ್ನಿಫಿಕೆಂಟ್ ಇನ್ ಅರ್ಲಿ ಸಿಂಪ್ಟಮ್ಸ್ ಲೈಕ್. ಸೊ ದೀಸ್ ಆರ್ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನಿಮ್ಮ NCERT-ಗೆ ಇಲ್ಲ. ಬಟ್ ಇನ್ಫರ್ಟಿಲಿಟಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಎಂಟೈರ್ ಚಾಪ್ಟರ್. ಸೊ ನೋಡ್ತಾ ಹೋಗ್ರಿ, ಇನ್ಫರ್ಟಿಲಿಟಿ ಇಟ್ ಈಸ್ ಇನ್ಎಬಿಲಿಟಿ ಟು ಕನ್ಸೀವ್. Inability to conceive is called as the infertility. So ನೋಡು ಇಲ್ಲಿ ಒಂದೇ ಒಂದು ಇದೆ, ಇನ್ಫರ್ಟಿಲಿಟಿ ಟು ಕನ್ಸೀವ್ ಆರ್ ಟು ಪ್ರೊಡ್ಯೂಸ್ ದ ಚಿಲ್ಡ್ರನ್ ಈವನ್ ಆಫ್ಟರ್ 2 years ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ cohabitation. That is called as the infertility. What is infertility? Infertility is the condition where the couple unable to get a child. So infertility is the inability to conceive or to produce the children is called as the infertility. ಅದಕ್ಕೆ ನಾವು ಕನ್ನಡದಲ್ಲಿ ಬಂಜೆತನ ಅಂತ ಕರಿತೀವಿ. So there are so many reasons for the infertility. It may be physical, it may be congenital, it may be diseases, due to the diseases drugs ಇರ್ಬೋದು, ಅಥವಾ immunological or even physiological reasons ಕೂಡ ಇರ್ಬೋದು. ಫಾರ್ ಇನ್ಫರ್ಟಿಲಿಟಿ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ರೀಸನ್ಸ್, ಲೈಕ್ ಫಿಸಿಕಲ್ ರೀಸನ್ ಇರ್ಬೋದು, ಕಂಜೆಂಟೈಲ್ ರೀಸನ್ ಇರ್ಬೋದು, ಡಿಸೀಸಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಅಥವಾ ಇಮ್ಯುನೊಲಾಜಿಕಲ್ ರೀಸನ್ಸ್ ಇರ್ಬೋದು, ಅಥವಾ ಈವನ್ ಫಿಸಿಯೋಲಾಜಿಕಲ್ ರೀಸನ್ಸ್ ಕೂಡ ಇರ್ಬೋದು. ಸೊ ಒಟ್ಟಿನಲ್ಲಿ ದೀಸ್ ಇನ್ಫರ್ಟಿಲಿಟಿ ಇನ್ ದ ಫೀಮೇಲ್ ಈಸ್ ಬಿಕಾಸ್ ಆಫ್ ದಿ ಅಂಡರ್ ಡೆವಲಪ್ಡ್ ಓವರೀಸ್ ಇರ್ಬೋದು, ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು. ಸೊ ದೇರ್ ಆರ್ ಸೋ ಮೆನಿ ಅದರ್ ರೀಸನ್ಸ್. ಆ್ಯಂಡ್ ಇನ್ ಕೇಸ್ ಆಫ್ ಮೇಲಲ್ಲಾದರೆ ಇಟ್ ಈಸ್ ಬಿಕಾಸ್ ಆಫ್ ಸ್ಟೆರಿಲಿಟಿ ಇರ್ಬೋದು, ಅಂದರೆ ಲೆಸ್ ನಂಬರ್ ಆಫ್ ಸ್ಪರ್ಮ್ ಕೌಂಟ್ ಇರ್ಬೋದು, ಅನ್ಹೆಲ್ದಿ ಸ್ಪರ್ಮ್ಸ್ ಇರ್ಬೋದು. ಸೊ ಅದರಿಂದ ಆಗ್ತದೆ. ಹಾಗಿತ್ತಂದರೆ ಹೌ ಟು ಕಮ್ ಔಟ್ ಆಫ್ ದಿಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್. ಈ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸಿಂದ ಹೊರಗೆ ಬರುವಂಥ ಏನು ಮಾಡ್ಬೋದು? ಸೊ ದೇರ್ ಆರ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್, ART ಇದೆ. ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಆರ್ ಯೂಸ್ ಟು ಕಮ್ ಔಟ್ ಆಫ್ ದಿಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್. ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅದಾವು. ಏನು ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್? ದ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್ ದ್ಯಾಟ್ ಆರ್ ಯೂಸ್ ಟು ಗೆಟ್ ಅ ಚೈಲ್ಡ್ ಇನ್ ದ ಇನ್ಫರ್ಟೈಲ್ ಕಪಲ್ಸ್. ಇನ್ಫರ್ಟೈಲ್ ಕಪಲಲ್ಲಿ ಮಕ್ಕಳಾಗೋ ರೀತಿಯಲ್ಲಿ ಮಾಡುವಂಥ ಕೆಲವೊಂದಿಷ್ಟು ಟೆಕ್ನಾಲಜಿಗೆ ಏನಂತ ಕರಿತೀವಿ? ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ARTs. ART ಒಳಗೆ ಬೇರೆ 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 ಟೈಪ್ ಅದ. ಯಾವುದು ಅಂತಂದರೆ, ಒಂದು IVFET, ಇನ್ ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. ಸೊ ನೆಕ್ಸ್ಟ್ ಸರೋಗೇಸಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಸೊ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಆ್ಯಂಡ್ ಗ್ಯಾಮೆಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್. ನೋಡಿ ಇಲ್ಲಿ ಇದನ್ನು ಕೇಳ್ತಾನೆ, IVFET ಎಕ್ಸ್ಪ್ಯಾಂಡ್ ಅಂದರೆ ಏನಂತೀರಿ? ಇನ್ ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. ಓಕೆ, ದಟ್ ಈಸ್ ಟೆಸ್ಟ್ ಟ್ಯೂಬ್ ಬೇಬಿ ಮೆಥಡ್ ಅಂತ ಹೇಳ್ತೀರಿ. ಸರೋಗೇಸಿ ಬಾಡಿಗೆ ತಾಯಿ ಮೆಥಡ್ ಅಂತೀವಿ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ AI ಅಂತೀವಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ICSI, ಇದು ಭಾಳ ಸಾರಿ ಕೇಳ್ಯಾನ ಕ್ವಶನ್. ICSI ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. GIFT ಗ್ಯಾಮೆಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಸೊ ಅದರಲ್ಲಿ ಒಂದನೇದ್ದು ಇನ್ ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್, ದಟ್ ಈಸ್ ದ ಟೆಸ್ಟ್ ಟ್ಯೂಬ್ ಬೇಬಿ ಮೆಥಡ್. ದಿಸ್ ಟೆಸ್ಟ್ ಟ್ಯೂಬ್ ಬೇಬಿ ಮೆಥಡ್ where the collection of eggs from the female, collection of sperms from the male donor. The eggs are collected from the female donor and the sperms are collected from the male donor, and they are fused in the in vitro medium. In vitro medium ಒಳಗೆ ಎರಡನ್ನ ಕೂಡೋ ರೀತಿಯಲ್ಲಿ ಮಾಡ್ತಾರೆ. ದಟ್ ಈಸ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಇನ್ ವಿಟ್ರೋ ಮೀಡಿಯಂ. ಇನ್ ವಿಟ್ರೋ ಮೀಡಿಯಂ ಅಂದರೆ ಮೀಡಿಯಂ ದಟ್ ಈಸ್ ಜಸ್ಟ್ ಸಿಮಿಲರ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇನ್ ವಿಟ್ರೋ ಮೀಡಿಯಂ ಒಳಗೆ ಅದನ್ನು ಏನು ಮಾಡ್ತಾರೆ? ಲ್ಯಾಬ್ರೋಟ್ರಿ ಒಳಗೆ ಫರ್ಟಿಲೈಸೇಷನ್ ಮಾಡ್ತಾರೆ. ಆ್ಯಸ್ ಅ ರಿಸಲ್ಟ್ ಏನಾಗುತ್ತೆ? ಇಟ್ ಫಾರ್ಮ್ಸ್ ದಿ ಎಂಬ್ರಿಯೋಸ್. ಸೊ ದೀಸ್ ಎಂಬ್ರಿಯೋಸ್ ಆರ್ ಟ್ರಾನ್ಸ್ಫರ್ಡ್ ಇನ್ ಟು ದಿ ಫ್ಯಾಲೋಪಿಯನ್ ಟ್ಯೂಬ್. ಈ ಮೆನಿ ಎಂಬ್ರಿಯೋಸ್ಗಳನ್ನು ಏನು ಮಾಡ್ತಾರೆ? ಫ್ಯಾಲೋಪಿಯನ್ ಟ್ಯೂಬ್ ಒಳಗೆ ಬೈ ಯೂಸಿಂಗ್ ದ ಕೆಥೆಟರ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಏನಾಯಿತು? ಇನ್ ದ ಇನ್ ವಿಟ್ರೋ ಇಫ್ ಫಸ್ಟ್ ಏನು ಮಾಡ್ತಾರೆ? ದ ಎಗ್ಸ್ ಫ್ರಮ್ ದಿ ಹೆಲ್ದಿ ಡೋನಾರ್ ಫಿಮೇಲ್ and the sperms from the healthy donor male collected, and they are fertilized in the in vitro medium in the laboratories,
by which number of embryos are formed. These embryos are transferred into the embryos means zygote. These zygotes ಅಥವಾ embryos are transferred into the fallopian tube ಒಳಗೆ ಟ್ರಾನ್ಸ್ಫರ್ ಮಾಡ್ತಾರೆ. So that is why it is called as the in vitro fertilization. And the fertilization takes place in the in vitro medium, and embryo transfer, that is produced embryos are transferred into the female reproductive tract. So types of embryo transfer ಅಲ್ಲಿ ಎರಡು ಟೈಪ್, zygote intrafallopian transfer. ಸೊ ಝೈಗೋಟನ್ನು ಫ್ಯಾಲೋಪಿಯನ್ ಟ್ಯೂಬ್ ಒಳಗೆ ಟ್ರಾನ್ಸ್ಫರ್ ಮಾಡಿದರೆ ಝೈಗೋಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಇಂಟ್ರಾಯುಟ್ರೈನ್ ಟ್ರಾನ್ಸ್ಫರ್, ಇಫ್ the entire embryo itself is transferred into the uterus, then it is called as the intrauterine transfer ಅಂತ ಕರಿತೀವಿ. ಸೊ ಇನ್ನೊಂದು ಟ್ರಾನ್ಸ್ಫರ್ ಆಫ್ an ovum from donor into the fallopian tube of the another female, that is called as the surrogative mother technique ಅಂತಲೂ ಕರಿತೀವಿ. ನೋಡು, the transfer of an ovum from a donor into the fallopian tube of the another female who cannot produce ovum but can provide the suitable environment for the fertilization. ಸೊ ಡೋನಾರಿಂದ ಓಹುಮನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ತಗೊಂಡು ಸೊ ಒಂದು ಫೀಮೇಲ್ ಬಾಡಿ ಒಳಗೆ ಟ್ರಾನ್ಸ್ಫರ್ ಮಾಡೋದು, ದಟ್ ಈಸ್ ಕಾಲ್ಡ್ ಆಸ್ ದಿ ಗ್ಯಾಮೆಟ್ ಇಂಟ್ರಾಫ್ಯಾಲೋಪಿಯನ್. ಬೇರೆ ಬಾಡಿಯಿಂದ ತಗೊಂಡಂಥ ಫೀಮೇಲ್ ಗ್ಯಾಮೆಟನ್ನು ಇನ್ನೊಂದು ಬಾಡಿಯ ಫ್ಯಾಲೋಪಿಯನ್ ಟ್ಯೂಬ್ ಒಳಗೆ ಟ್ರಾನ್ಸ್ಫರ್ ಮಾಡೋದು, ದಟ್ ಈಸ್ ಗ್ಯಾಮೆಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್ ಅಂತ ಕರಿತೀರಿ. ಸೊ ನೆಕ್ಸ್ಟ್ ಒನ್ ಎಂಬ್ರಿಯೋ ಟ್ರಾನ್ಸ್ಫರ್, ದಟ್ ಈಸ್ zygote ಟ್ರಾನ್ಸ್ಫರ್. ಇನ್ನೊಂದು ಇನ್ ದ zygote intrafallopian transfer, ZIFT ಒಳಗೆ zygote in the early embryonic stage, it is transferred into the fallopian tube, further development takes place. But intrauterine transfer ಒಳಗೆ transfer of embryos, that is about 8 blastomers ಫಾರ್ಮ್ ಆದಂಥ ಎಂಬ್ರಿಯೋವನ್ನು ಡೈರೆಕ್ಟ್ಲಿ ಯುಟ್ರಸ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ದಿ ಇಂಟ್ರಾಯುಟ್ರೈನ್ ಟ್ರಾನ್ಸ್ಫರ್. ಆಲ್ರೆಡಿ ಹೇಳಿದ್ದೆ ಇದನ್ನು. ನೆಕ್ಸ್ಟ್ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಇನ್ ಮೇಲ್ ದೇರ್ ಈಸ್ ಅ ಲೆಸ್ ಸ್ಪರ್ಮ್ ಕೌಂಟ್, ಡ್ಯೂ ಟು ವಿಚ್ ಏನಾಗುತ್ತೆ ಎಗ್ ಕೆನಾಟ್ ಫರ್ಟಿಲೈಸ್. ಸೊ ಎಗ್ ಫರ್ಟಿಲೈಸ್ ಆಗೋದಿಲ್ಲ. ಅಂಥ ಟೈಮಲ್ಲಿ by using some injection, the sperm is directly injected into the ovum. Sperm ಅನ್ನು ovum ಒಳಗೆ ಡೈರೆಕ್ಟ್ಲಿ ಇಂಜೆಕ್ಟ್ ಮಾಡಿಬಿಡೋದು. ಬಿಕಾಸ್ ಟು ಡೈಜೆಸ್ಟ್ ದಿಸ್ ಎಗ್ ವಾಲ್ ಅಬೌಟ್ 200 millions of sperms are required, right? ಸೊ ಬಟ್ ಸ್ಪರ್ಮ್ ಕೌಂಟ್ ಲೆಸ್ ಇದೆ, ಅದಕ್ಕೆ ಏನು ಮಾಡೋದು, ದಿಸ್ ಸ್ಪರ್ಮ್ ಇಟ್ ಸೆಲ್ಫ್ ಈಸ್ ಇಂಜೆಕ್ಟೆಡ್ ಇನ್ ಟು ದ ಎಗ್ ಸೊ ದ್ಯಾಟ್ ಫರ್ಟಿಲೈಜೇಷನ್ ಟೇಕ್ಸ್ ಪ್ಲೇಸ್. ಫರ್ಟಿಲೈಜೇಷನ್ ಆಗ್ತದೆ. ಸೊ ದ್ಯಾಟ್ ಫರ್ದರ್ ಪ್ರೊಸೆಸ್ ಕಾಮನ್ ಆಗ್ತದೆ. ಇಫ್ ಇಟ್ ಈಸ್ ನಾಟ್ ದ ಕೇಸ್, ದೆನ್ ಏನಾಗುತ್ತೆ, ಎಗ್ಸ್ ಫ್ರಮ್ ದ ಫೀಮೇಲ್, ಸ್ಪರ್ಮ್ ಫ್ರಮ್ ದ ಮೇಲ್ ಕಲೆಕ್ಟ್ ಮಾಡ್ತಾರೆ. ದೆನ್ ದ ಸ್ಪರ್ಮ್ ಈಸ್ ಇಂಜೆಕ್ಟೆಡ್ ಇನ್ ಟು ದ ಎಗ್ ಆ್ಯಂಡ್ it is left for the fertilization in the in vitro medium. After fertilization, this zygote is transferred into the surrogative ಮದರ್ನ ಬಾಡಿ ಒಳಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸೊ ಅಲ್ಲಿ ಅದು ಡೆವಲಪ್ಮೆಂಟ್ ಆಗಿ ಫರ್ದರ್ ಚೈಲ್ಡ್ ಪ್ರೊಡ್ಯೂಸ್ ಆಗ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ದಟ್ ಈಸ್ ಸರೋಗೇಸಿ. ಅಂತಂದರೆ ಇವರಿಬ್ಬರಿಗೆ ಹೆಲ್ದಿ ಸ್ಪರ್ಮ್ ಹೆಲ್ದಿ ಎಗ್ ಆಗ್ತಾ ಇದೆ, ಬಟ್ ಏನೋ ಯಾವುದೋ ಕಾರಣಕ್ಕೆ ಇವರಲ್ಲಿ ಮಕ್ಕಳಾಗ್ತಾ ಇಲ್ಲ. ಆವಾಗ ಇವರಿಂದ ಸ್ಪರ್ಮ್ ಇವರಿಂದ ಎಗ್ ಕಲೆಕ್ಟ್ ಮಾಡಿ ದೆನ್ ಇಟ್ ಈಸ್ ಇನ್ಸರ್ಟೆಡ್ ಇನ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್. ಸೊ ಶಿ ಗಿವ್ಸ್ ಶೆಲ್ಟರ್ ಫಾರ್ ದಿ ಬೇಬಿ ಫಾರ್ 9 months. ಆಫ್ಟರ್ ಫಾರ್ಚುರೇಷನ್ ಏನಾಗ್ತದೆ, ಬೇಬಿ ತೊಗೊಂಡು ಹೋಗ್ತಾರೆ. ಸೊ ದಟ್ ಈಸ್ ಅ ಸರ್ಗೇಟಿವ್ ಮದರ್ ಟೆಕ್ನಿಕ್ ಅಂತ ಹೇಳ್ತೀವಿ. ಓಕೆ, ದಟ್ಸ್ ಇಟ್. This completes the chapter. ಯಾವುದು ಇಂಪಾರ್ಟೆಂಟ್ ಇದೆ ಅದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಹೇಳಿದ್ದಿದೆ, ಯಾವುದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಓಕೆ, ನಾರ್ಮಲ್ ಕೇಳ್ತಾನೆ ಅದನ್ನು. ಸೊ ನಾರ್ಮಲ್ ಆಗಿ ಹೇಳಿದ್ದಿದೆ, ಯಾಕಂದರೆ ಟೈಮ್ ಇಲ್ಲ. ಬಿಕಾಸ್ 6th of November ಯು ಹ್ಯಾವ್ ಎಕ್ಸಾಮ್ಸ್. ಅಲ್ಲಿವರೆಗೂ ಇನ್ನೂ ಸಾಕಷ್ಟು ಚಾಪ್ಟರ್ಗಳಿದೆ. ಐ ಹೋಪ್ ಇದು 1 hour ಕಂಪ್ಲೀಟ್ ಆಗಿದೆ ಚಾಪ್ಟರ್. 1 hour ಟೈಮ್ ಕೊಟ್ಟು ಪೂರ್ತಿ ವಿಡಿಯೋವನ್ನು ನೋಡಿರಿ. ಅದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳು ಇನ್ನೂ ನಿಮ್ಗೆ ಕ್ಲಿಯರ್ ಆಗಿರಲಿಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ.